ಹಲೋ ನಮಸ್ಕಾರ. ಕೂರ್ಗ್ ಬಸ್ ನ್ಯೂಸ್ ಪಂಚ್ಗೆ ನಿಮಗೆಲ್ಲರೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ. ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟನ್ನು ಮಂಡಿಸಿದ್ದಾರೆ. ಏನು ಸಿಕ್ತು, ಏನಿಲ್ಲ, ಏನು ಲಾಭ, ಏನು ನಷ್ಟ ಅಂತೆಲ್ಲ ಲೆಕ್ಕಾಚಾರ ಹಾಕೋದ್ರ ಜೊತೆಗೆ ಕೊಡಗಿನಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದು ಕೊಡವ ಅಭಿವೃದ್ಧಿ ನಿಗಮ ಘೋಷಣೆ ಆಗಿರುವಂಥದ್ದು. ಈ ಹಿಂದಿನ ಸರ್ಕಾರಗಳು ಕೂಡ ಘೋಷಣೆ ಮಾಡಿದರೂ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಈ ಬಾರಿ ಮತ್ತೊಮ್ಮೆ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಅದರಿಂದ ಲಾಭ ನಷ್ಟ ಲೆಕ್ಕಾಚಾರ ಜೊತೆಗೆ ಕ್ರೆಡಿಟ್ ವಾರ್ ದೊಡ್ಡ ಮಟ್ಟಿಗೆ ಆಗ್ತಾ ಇದೆ. ಅದರ ಕ್ರೆಡಿಟ್ ಇವರಿಗೆ ಸಲ್ಲಬೇಕು, ಇವರಿಗೆ ಸಲ್ಲಬೇಕು, ಈಗಿನ ಶಾಸಕರಿಗೆ ಸಲ್ಲಬೇಕು, ಹಿಂದೆ ಇದ್ದವರು ಮಾಡಿದ್ರು, ಬೇರೆ ಬೇರೆ ಆ್ಯಂಗಲ್ನಲ್ಲಿ ಚರ್ಚೆ ನಡೀತಾ ಇದೆ. ಅದರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಅಜಮಾಡ ರಮೇಶ್ ಕುಟ್ಟಪ್ಪ ಅವರು ಇದ್ದಾರೆ. ಕುಟ್ಟಪ್ಪ ಅವರು ವೆಲ್ಕಮ್. ನಮಸ್ತೆ. ಕೊಡವ ಅಭಿವೃದ್ಧಿ ನಿಗಮ ಮೊನ್ನೆ ಘೋಷಣೆ ಆಗಿದೆ, ಆದರೆ ಅದಕ್ಕೆ ಹಿಂದೆಯೂ ಕೂಡ ಘೋಷಣೆ ಆಗಿತ್ತು, ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ನಾವು ಕ್ರೆಡಿಟ್ ವಾರ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಕೊಡವ ಅಭಿವೃದ್ಧಿ ನಿಗಮದಿಂದ ಕೊಡವರಿಗೆ ಕೊಡವ ಒಂದು ವಿಶೇಷ ಇತಿಹಾಸ ಇರುವಂತಹ ವಿಭಿನ್ನ ಸಂಸ್ಕೃತಿಯನ್ನು ಉಳ್ಳಂತಹ ಒಂದು ಜನಸಮೂಹ ಕೊಡವರಿಗೆ ಏನು ಲಾಭ ಆಗುತ್ತೆ, ಯಾವ ರೀತಿ ಇದನ್ನ ಬಳಸ್ಕೊಳ್ಬೋದು, ಏನೆಲ್ಲ ಆಗ್ಬೋದು ಇದರಲ್ಲಿ? ನೀವು ಹೇಳಿದ ಹಾಗೆಯೇ ಸಿದ್ದರಾಮಯ್ಯನವರು 17ನೆಯ ದಾಖಲೆಯ ಬಜೆಟನ್ನು ಮಂಡನೆ ಮಾಡೋದ್ರ ಮೂಲಕ ರಾಜ್ಯಕ್ಕೆ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಅದೇ ದಾಖಲೆ ಬರೆದಂತಹ ಬಜೆಟ್ನಲ್ಲಿ ಕೊಡವರ ಶ್ರೇಯೋಭಿವೃದ್ಧಿಗಾಗಿ ಕೊಡವ ಅಭಿವೃದ್ಧಿ ನಿಗಮದ ರಚನೆಯ ಘೋಷಣೆ ಸಹ ಆಗಿದೆ. ಕೊಡವ ಸೇರಿದಂತೆ ಇತರೆ 7 ಸಮುದಾಯಗಳನ್ನು ಅಭಿವೃದ್ಧಿಗಾಗಿ ನಿಗಮ ರಚನೆಯ ನಿರ್ಧಾರವನ್ನು ಸರ್ಕಾರ ಪ್ರಕಟಿಸಿದೆ. ಸಹಜವಾಗಿ ಒಂದು ನಿಗಮದ ಮೂಲಕ ಒಂದು ಜನಾಂಗದ ಏಳಿಗೆಗೆ ಅದು ಬಹಳಷ್ಟು ದೊಡ್ಡ ಮಟ್ಟದ ಉಪಕಾರ 100% ಆಗುತ್ತೆ. ಇದಕ್ಕೂ ಮೊದಲು ಕೊಡವರ ಸಾಮಾಜಿಕ ಸ್ಥಿತಿಗತಿ, ಆರ್ಥಿಕ ಸ್ಥಿತಿಗತಿ, ಎಲ್ಲ ರೀತಿಯ ರೀತಿ ರಿವೇಜುಗಳನ್ನು ಅರ್ಥ ತಿಳ್ಕೊಳ್ಳೋದು, ವಾಸ್ತವವನ್ನು ತಿಳ್ಕೊಳ್ಳುವ ಕಾರಣಕ್ಕಾಗಿ ಕುಲಶಾಸ್ತ್ರೀಯ ಅಧ್ಯಯನವನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಅದು ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷರಾದಂಥ NU ನಾಚಪ್ಪನವರ ಪ್ರಯತ್ನದ ಫಲವಾಗಿ ಕುಲಶಾಸ್ತ್ರೀಯ ಅಧ್ಯಯನ ಆಯಿತು. ಅದು ಮಧ್ಯದಲ್ಲಿ ಸ್ಥಗಿತಗೊಂಡು ಮತ್ತೆ ಸಹ ಅದು ಅಧ್ಯಯನ ಮುಂದುವರಿಯಿತು. ಆದರೆ ಆ ಅಧ್ಯಯನ ಸಮರ್ಪಕವಾಗಿ ನಡೀತಿಲ್ಲ ಅಂತ ಹೇಳುವ ಆಕ್ಷೇಪವನ್ನು ಸಹ ನಾಚಪ್ಪ ಅವರು ಬಹಿರಂಗವಾಗಿ ವ್ಯಕ್ತಪಡಿಸಿದರು. ಆದರೆ ತಾರ್ಕಿಕ ಅಂತ್ಯಕ್ಕೆ ಆ ಕುಲಶಾಸ್ತ್ರೀಯ ಅಧ್ಯಯನ ಸಹ ಪ್ರಕ್ರಿಯೆ ಮುಗಿಲಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಏನು ಆ ಕುಲಶಾಸ್ತ್ರೀಯ ಅಧ್ಯಯನವನ್ನು ತೆಗೆದುಕೊಳ್ಳಲಾಗಿತ್ತು, ಅದು ತಾರ್ಕಿಕ ಅಂತ್ಯವನ್ನು ಮುಟ್ಟಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಕೊಡವ ಜನಸಂಖ್ಯೆಯಲ್ಲಿ ಅತ್ಯಂತ ವಿರಳ ಸಂಖ್ಯೆಯಲ್ಲಿರುವಂತಹ ಒಂದು ಸಮುದಾಯ. ಕೆಲವು ಲಕ್ಷ ಬೆರಳಿಕೆಯ ಎಣಿಕೆಯಷ್ಟು ಸಿಗುವಂಥ ಲಕ್ಷಗಟ್ಟಲೆಯಲ್ಲಿ ಅಷ್ಟೇ ಜನಸಂಖ್ಯೆ ಇರೋದು. ಅದು ಕೊಡಗು ಮೂಲ ಇದ್ದರೂ ಸಹ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿರ್ಬೋದು, ವಿದೇಶದಲ್ಲೂ ಸಹ ಕೊಡವರು ಇವತ್ತು ನೆಲೆಸಿದ್ದಾರೆ. ಆದರೆ ಸಣ್ಣ ಜನಸಂಖ್ಯೆ ಇರುವ ಒಂದು ಸಮುದಾಯ ವಿವಿಧ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲೂ ಭಾರತೀಯ ಸೇನೆಗೆ ಸೇನಾಧಿಕಾರಿಗಳಿರ್ಬೋದು, ಯೋಧರುಗಳಿರ್ಬೋದು, ದೊಡ್ಡ ಸಂಖ್ಯೆಯಲ್ಲಿ ಕೊಡವ ಸಮುದಾಯದವರು ದೇಶ ಸೇವೆಯನ್ನು ಮಾಡಿದ್ದಾರೆ. ಒಂದು ಮಾತು ಇತ್ತು, ಒಬ್ಬ ಮನೆಯಲ್ಲಿ ಕನಿಷ್ಠ ಒಬ್ಬ ಯೋಧ ಸಿಗ್ತಾನೆ ಅಂತ ಹೇಳುವಂಥದ್ದು. ಬಹುಶಃ ಎಲ್ಲ ಕುಟುಂಬಗಳಲ್ಲಿ ಇವತ್ತು ಸಹ ಅವರ ಕುಟುಂಬದ ಯಾರಾದರೂ ಒಬ್ಬ ಸದಸ್ಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬರ್ತಾ ಇದ್ದಾರೆ. ಯೋಧರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇತ್ತು ಹಲವು ದಶಕಗಳ ಹಿಂದೆ. ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನಾಧಿಕಾರಿ ಹುದ್ದೆಯಲ್ಲಿ ಕೊಡವ ಸಮುದಾಯದವರು ಇವತ್ತು ಸಹ ದೇಶ ಸೇವೆಯಲ್ಲಿದ್ದಾರೆ. ವಿವಿಧ ಕಾರಣಗಳಿಗಾಗಿ ಇವತ್ತು ಯೋಧರ ಸಂಖ್ಯೆ ಒಂದಷ್ಟು ಕಡಿಮೆಯಾಗಿದೆ. ಅದೇ ರೀತಿ ಹಾಕಿಗೆ ಕೊಡವರ ಕೊಡುಗೆ ಅಪಾರವಾಗಿದೆ. 60ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಆಟಗಾರರನ್ನು ಕೊಡವ ಸಮುದಾಯ ನೀಡಿದೆ. ಅದರಲ್ಲೂ 9 ಜನ ಒಲಿಂಪಿಯನ್ಗಳು ಸಹ ಒಲಿಂಪಿಕ್ಕಲ್ಲಿ ಸಹ ಪಾಲ್ಗೊಂಡ ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಹಾಕಿ ಅಲ್ಲದೆಯೂ ಸಹ ಟೆನ್ನಿಸಲ್ಲಿ ಸಾಧನೆ ಮಾಡಿದ್ದಾರೆ. ಬೇರೆ ಬೇರೆ ಕ್ರಿಕೆಟ್ನಲ್ಲೂ ಸಹ ಕೊಡವರು ಸಾಧನೆಗಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲೂ ಬೇರೆ ಬೇರೆ ಅಥ್ಲೆಟ್ಗಳಿರ್ಬೋದು, ಬೇರೆ ಬೇರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ, ಅದರ ಸಾಧನೆ ಮಾಡಿದ್ದಾರೆ. ರೋಹನ್ ಬೋಪಣ್ಣ ಇಡೀ ವಿಶ್ವವೇ ಭಾರತದ ಗಮನ ಸೆಳೆಯುವ ರೀತಿಯಲ್ಲಿ ಸಾಧನೆ ಮಾಡಿದವರು. ಅವರು 40 ವರ್ಷದ ನಂತರ ಸಹ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವುದರ ಮೂಲಕ ಆ ಪ್ರಾಯದಲ್ಲೂ ತನ್ನ ಪ್ರಭುತ್ವವನ್ನು ಅಥವಾ ಸಾಮರ್ಥ್ಯವನ್ನು ಬಹಿರಂಗವನ್ನು ಪಡಿಸಿದರು. ಹಾಗೆ ಸಾಕಷ್ಟು ಜನ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೊಡವ ಸಮುದಾಯದವರು ಸಾಧನೆಯನ್ನಿದ್ದಾರೆ. ಒಂದು ಹಂತದಲ್ಲಿ ಕರ್ನಾಟಕ ಹಾಕಿ ತಂಡದ ಪೂರ್ಣ ಪ್ರಮಾಣದಲ್ಲಿ ಕೊಡವ ಸಮುದಾಯದವರೇ ಇದ್ದರು. ಪೂರ್ಣ ಪ್ರಮಾಣದ ಆಟಗಾರರು, ತರಬೇತುದಾರರು, ಮ್ಯಾನೇಜರ್ ಎಲ್ಲೂ ಕೊಡವ ಸಮುದಾಯದವರೇ ಇದ್ದರು. ಅಷ್ಟು ಮಟ್ಟಕ್ಕೆ ಹಾಕಿ ಕೊಡವರ ರಕ್ತಗತವಾಗಿ ಹಾಕಿ ರಾಷ್ಟ್ರೀಯ ಕ್ರೀಡೆ ಏನಿದೆ ಅದೇ ರೀತಿ ಕೊಡವರ ಪಾಲಿಗೆ ಅದು ಒಂದು ರಕ್ತಗತವಾಗಿ ಬಂದಿರುವಂಥ ಕ್ರೀಡೆ. ಅದೇ ರೀತಿ ಕೊಡವರ ಉಡುಗೆ ತೊಡುಗೆ ಇರ್ಬೋದು, ಆಚಾರ ವಿಚಾರಗಳಿರ್ಬೋದು, ಆಹಾರ ಪದ್ಧತಿಗಳಿರ್ಬೋದು, ಜೀವನ ಕ್ರಮಗಳಿರ್ಬೋದು, ಮದುವೆ, ಹುಟ್ಟು, ಸಾವು ಅಲ್ಲಿರುವಂತಹ
ಆಚರಣೆಗಳಿರ್ಬೋದು ಎಲ್ಲವೂ ವಿಭಿನ್ನವಾಗಿ ಇರುವಂಥದ್ದು. ಅದರೊಂದಿಗೆ ಸಂಸ್ಕಾರ, ಆತಿಥ್ಯ ಇದೆಲ್ಲಕ್ಕೂ ಸಹ ಕೊಡವ ಸಮುದಾಯದವರು ಗಮನವನ್ನು ಸೆಳೆದಿರುವಂಥರು. ಆರ್ಥಿಕವಾಗಿ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಗಮನಿಸಬಹುದು ಕೊಡವ ಸಮುದಾಯದ ಸಹ. ತುಂಬ ಶ್ರೀಮಂತ ವರ್ಗದವರು ಸಹ ಕೊಡವ ಸಮುದಾಯದಲ್ಲಿ ಇದ್ದಾರೆ. ಅದೇ ರೀತಿ ತುಂಬ ಆರ್ಥಿಕವಾಗಿ ದುರ್ಬಲವಾಗಿರುವವರು ಸಹ ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ. ಸಣ್ಣ ಹಿಡುವಳಿ ಹೊಂದಿರುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡವರಲ್ಲಿ ಇದ್ದಾರೆ. ಹಾಗಾಗಿ ಶೈಕ್ಷಣಿಕವಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನು ಸಹ ಎಲ್ಲ ಸಮುದಾಯದವರು ಅನುಭವಿಸುವ ರೀತಿಯಲ್ಲೇ ಕೊಡವ ಸಮುದಾಯದವರು ಸಹ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಸಹಜವಾಗಿ ಹೊರಭಾಗದಲ್ಲಿ ಅಥವಾ ಸಮಾಜದಲ್ಲಿ ಏನಿದೆ ಅಂದರೆ ಕೊಡವರೆಲ್ಲರೂ ಶ್ರೀಮಂತರು ಅಂತ ಹೇಳುವಂಥ ಒಂದು ಭಾವನೆ ಇದೆ. ಏನಾದರೂ ಒಂದು ಬೇಕಾದರೆ ಅವರು ಶ್ರೀಮಂತರಿದ್ದಾರೆ, ಅವರಿಗೇನಕ್ಕೆ ಅಂತ ಹೇಳುವಂಥ ಸಹಜವಾದ ಭಾವನೆಗಳಿದೆ. ಅದರಲ್ಲೂ ನೀವು ಯಾವುದರೊಂದು ಮದುವೆ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿರುವಂಥ ವಾಹನಗಳು, ಬೇರೆ ಬೇರೆ ವಾಹನಗಳನ್ನು ನೋಡಿದಾಗ ತುಂಬ ಶ್ರೀಮಂತರಿದ್ದಾರೆ, ಎಲ್ಲರೂ ಹೀಗೆ ಇದ್ದಾರೆ ಅಂತ ಹೇಳುವಂಥ ಭಾವನೆಯೂ ಸಹ ಇದೆ. ಆದರೆ ವಾಸ್ತವವಾಗಿ ತುಂಬ ಪ್ರಮಾಣದಲ್ಲಿ ಬಡತನವನ್ನು ಸಹ ಇರುವವರು ಸಹ ಇದ್ದಾರೆ. ಮತ್ತು ಸ್ವಲ್ಪನೇ ಜಾಗ ಹಿಡುವಳಿಯನ್ನು ಹೊಂದಿರುವಂತಹ ಕೊಡವ ಸಮುದಾಯದವರು ಸಹ ಇದ್ದಾರೆ. ಈ ಒಂದು ಅಭಿವೃದ್ಧಿ ನಿಗಮವನ್ನು ಏನು ಸರ್ಕಾರ ಘೋಷಣೆ ಮಾಡಿದೆ, ಅದರ ಮೂಲಕ ಒಂದಿಷ್ಟು ಕೊಡವರ ಏಳಿಗೆಗೆ ಅದು ಸಾಕಷ್ಟು ಸಹಕಾರಿ ಆಗೇ ಆಗುತ್ತೆ. ವಾರ್ಷಿಕವಾಗಿ ಅದಕ್ಕೆ ಒಂದಿಷ್ಟು ಅನುದಾನ ಬರ್ತದೆ. ಅದರ ಮೂಲಕನೇ ಪರ್ಟಿಕ್ಯುಲರ್ ಆಗಿ ಒಂದು ಜನಾಂಗದ ಅಭಿವೃದ್ಧಿ ಮಾಡುವುದಕ್ಕೆ ಸಹಜವಾಗಿ ಅದೊಂದು ಅವಕಾಶಗಳು ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯೋಜನೆಗಳನ್ನು ರೂಪಿಸುವಂಥದ್ದು, ಅದನ್ನು ಮುನ್ನಡೆಸುವಂಥವರು ಮತ್ತು ಅವರು ಜನಪ್ರತಿನಿಧಿಗಳು ಸರ್ಕಾರದೊಂದಿಗೆ ಸೇರಿ ಕೊಡವರಿಗೆ ಏನೆಲ್ಲ ಆಗಬೇಕಾಗಿತ್ತು ಆ ಎಲ್ಲ ಕೆಲಸಗಳನ್ನು ನಿಗಮದ ಮೂಲಕ ಮಾಡುವುದಕ್ಕೆ ಸಹಜವಾದಂಥ ಅವಕಾಶಗಳಿದೆ. ಘೋಷಣೆ ಮಾಡಿದ್ದಾರೆ, ಹಿಂದೆ ಕೂಡ ಘೋಷಣೆ ಆಗಿತ್ತು, ಅದರ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಈಗ ಘೋಷಣೆ ಆಗಿದೆ, ಇನ್ನು ಸರ್ಕಾರಕ್ಕೆ 2 ವರ್ಷ ಕಾಲಾವಕಾಶ ಇದೆ. ಆ ಸಂದರ್ಭದಲ್ಲಿ ಅದು ಕಾರ್ಯರೂಪಕ್ಕೆ ಬರ್ಬೋದು ಅಂತ ಅನ್ಕೊಳ್ಬೋದು. ಘೋಷಣೆ ಆದ ನಂತರದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಜೊತೆಗೆ ಇಲ್ಲಿನ ಸಂಘಟನೆಗಳ ಪ್ರಮುಖರ ಜವಾಬ್ದಾರಿ ಹೇಗಿದೆ? ಈ ನಿಗಮ ಘೋಷಣೆ ಆಗಿದ್ದರ ಹಿಂದೆ ದೊಡ್ಡ ಶ್ರಮ ಕೊಕ್ಕಲೆಮಠ ಮಂಜು ಚಿನ್ನಪ್ಪ ಅವರ ನೇತೃತ್ವದ ಯುಕೋ ಸಂಘಟನೆಯದ್ದು ಇದೆ. ಇನ್ನು ಮುಂದಿನ ಜವಾಬ್ದಾರಿ ಹೇಗಿರಬೇಕು ಅಂತ? ಅಲ್ಲ, ಸಹಜವಾಗಿ ಸರ್ಕಾರ ಈ ನಿಗಮ ರಚನೆಯಲ್ಲೂ ಸಹ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮುಖ್ಯವಾಗಿ ಹೆಚ್ಚು ಚರ್ಚೆಗಳು ಸಹ ನಡೀತಾ ಇದೆ. ಕೊಡವ ಅಭಿವೃದ್ಧಿ ನಿಗಮ ಈ ಹಿಂದೆಯೇ ಘೋಷಣೆ ಆಗಿದೆ ಅಂತ ಹೇಳುವಂಥದ್ದು. ಆ ನಂತರ ಅಭಿವೃದ್ಧಿ ನಿಗಮಕ್ಕೆ ರಾಜ್ಯ ಸರ್ಕಾರ 10 ಕೋಟಿ ಅನುದಾನವನ್ನು ಕೊಟ್ಟಿದೆ, ಅಭಿವೃದ್ಧಿ ನಿಗಮ ಆಲ್ರೆಡಿ ಇದೆ ಅಂತ ಹೇಳುವ ರೀತಿಯಲ್ಲಿ ಪ್ರಚಾರ ನಡೆಸ್ತಿರುವಂಥದ್ದು. ಅದರೊಂದಿಗೆ ಈಗ 2ನೇ ಬಾರಿ ಸರ್ಕಾರ ಘೋಷಣೆ ಮಾಡಿದೆ, ಅದರ ಬದಲು ಅನುದಾನವನ್ನು ಕೊಡಬೇಕಾಗಿತ್ತು ಅಂತ ಹೇಳುವ ಮಾತುಗಳಿದೆ. ಕೆಲವರಿಗೆ ವಿಚಾರದ ಸ್ಪಷ್ಟತೆ ಅರಿವಿದೆ, ಅದರ ದಿಕ್ಕು ತಪ್ಪಿಸುವ ನಿಟ್ಟಿನಲ್ಲಿ ಅದನ್ನು ವ್ಯವಸ್ಥಿತವಾಗಿ ಒಂದು ಗೊಂದಲವನ್ನು ಸೃಷ್ಟಿಸುವ ಕೆಲಸಗಳನ್ನು ಸಹ ಬಹಳ ವ್ಯವಸ್ಥಿತವಾಗಿ, ಬಹಳ ಅಚ್ಚುಕಟ್ಟಾಗಿ ಗೊಂದಲ ಸೃಷ್ಟಿಸುವ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರಿಗೆ ವಿಷಯದ ಅರಿವಿಲ್ಲ ಅಂತಲ್ಲ, ಬಹುತೇಕರಿಗೆ ವಿಷಯದ ಅರಿವಿದೆ. ಅರಿವಿದ್ದುಕೊಂಡು ಸಹ ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ಅದನ್ನೊಂದು ಬಿಂಬಿಸುವ ಪ್ರಯತ್ನಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ನಿರಂತರವಾಗಿ ಮಾಡ್ತಿರೋದನ್ನು ನಾನು ಸಹ ಗಮನಿಸ್ತಾ ಬಂದೆ. ಬೇರೆ ಬೇರೆ ಅವರದೇ ಆದ ಶೈಲಿಯಲ್ಲಿ ಅದನ್ನು ನಿರೂಪಿಸುವಂಥದ್ದು ಅಥವಾ ಅದನ್ನು ಕ್ರೆಡಿಟನ್ನು ಇಂಥವ್ರು ತೆಗಿಬೇಕು ಅಂತ ಹೇಳುವಂಥದ್ದು, ಕೆಲವರು ಕುಚೇಷ್ಟೆಯನ್ನು ಸಹ ಮಾಡ್ತಿದ್ದಾರೆ. ಅಥವಾ ಗೊಂದಲ ಸೃಷ್ಟಿಸಿ ತಾವೇನೋ ಸಾಧನೆ ಮಾಡಿದ್ದೀವಿ ಅಂತ ಹೇಳುವ ರೀತಿಯಲ್ಲಿ ಬಿಂಬಿಸುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭ, ಅವರು ಅವರ ಅಧಿಕಾರಾವಧಿ ಮುಗಿಯುವ ಕೊನೆಯ ತಿಂಗಳ ಸಂದರ್ಭದಲ್ಲಿ ಕೊಡಗಿನಲ್ಲಿ ಆಯೋಜಿತವಾದಂಥ ಕೊಡವ ಕುಟುಂಬ ತಂಡಗಳ ನಡುವಿನ 24ನೇ ವರ್ಷದ ಹಾಕಿ ಉತ್ಸವ ಅಪ್ಪಚಟೋಂಡ ಕಪ್ಪಿಗೆ ಏನು ಅವರು ನಾಪೋಕಲಿಗೆ ಸಮಾರಂಭಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಅವರು ಮಡಿಕೇರಿಯಲ್ಲೂ ಸಹ ಕೆಲವರಿಗೆ ಭೇಟಿ ನೀಡಿ ಅವ್ರನ್ನ ಚರ್ಚೆ ಮಾಡಿ ಕೊಡವ ಅಭಿವೃದ್ಧಿ ನಿಗಮದ ಬೇಡಿಕೆಯನ್ನು ಸಹ ಮುಂದಿಟ್ಟರು. ಆ ಸಂದರ್ಭದಲ್ಲೂ ಅವರು ಅಲ್ಲಿಯೂ ಭರವಸೆ ಕೊಟ್ಟರು, ಆಯಿತು ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಹಾಕಿ ಉತ್ಸವ ಬಂದವರು ಸಹ ಅದನ್ನು ಸಹ ಅವರು ಅನೌನ್ಸ್ ಮಾಡಿದರು, ನಾನು ಈ ಕೊಡವ ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡ್ತೀನಿ ಅಂತೇಳಿ. ಅವರು ಹೇಳಿದ ರೀತಿಯಲ್ಲಿ ಇಲ್ಲಿ ಕೊಡಗಿನಿಂದ ತೆರಳಿದ ಎರಡೇ ದಿನದಲ್ಲಿ ಅವರು ಕೊಡಗು ಅಭಿವೃದ್ಧಿ ನಿಗಮದ ರಚನೆ ಮಾಡುವಂಥ ಸರ್ಕಾರಿ ಆದೇಶವನ್ನು ಹೊರಡಿಸ್ತಾರೆ. ಆ ಸರ್ಕಾರಿ ಆದೇಶ ಅಷ್ಟಕ್ಕೆ ಹೊರತುಪಡಿಸಿದಂತೆ ಮುಂದಿನ ಯಾವ ಪ್ರಕ್ರಿಯೆಯೂ ನಡೆಯಲಿಲ್ಲ. ಅದಕ್ಕೆ ಯಾಕೆಂದರೆ ಚುನಾವಣೆ ಘೋಷಣೆ ಆಗುತ್ತೆ, ಆ ನಂತರ ಅದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಕೊಡವ ಸೇರಿದಂತೆ 13 ಸಮುದಾಯಗಳಿಗೆ ನಿಗಮ ರಚನೆ ಮಾಡುವಂಥ ಘೋಷಣೆಯನ್ನು ಬಸವರಾಜ ಬೊಮ್ಮಾಯಿ ಅವರು ಮಾಡ್ತಾರೆ. ಅದಕ್ಕೂ ಮೊದಲು ಕೊಡವ ಅಭಿವೃದ್ಧಿಗೆ ಬಸವರಾಜ ಬೊಮ್ಮಾಯಿ ಅವರೇ ಮುಂಗಡ ಪತ್ರದಲ್ಲಿ 10 ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡ್ತಾರೆ. ಅದಕ್ಕೂ ಕೊಡವ ಅಭಿವೃದ್ಧಿ ನಿಗಮಕ್ಕೂ ಏನು ಸಂಬಂಧ ಇದೆ ಅಂತ ಹೇಳಿದ್ರೆ, ಕೊಡವ ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡಬೇಕು ಅಂತ ಹೇಳುವಂಥದ್ದು ಅಥವಾ ಅದರ ಕನಸು ಕಂಡವರು, ಅದರ ರೂಪುರೇಷೆ ಮಾಡಿದವರೇ ನೀವು ಹೇಳಿದಾಗೇ ಯುಕೋ ಸಂಘಟನೆಯ ಅಧ್ಯಕ್ಷರಾದಂಥ ಕೊಕ್ಕಲೆಮಠ ಮಂಜು ಚಿನ್ನಪ್ಪ. ಅವರು ಅದರ ಬೆನ್ನು ಹತ್ತಿ ಒಂದು ದಶಕಗಳ ಕಾಲ ಆ ವಿಚಾರಕಾರಕ್ಕಾಗಿ ಸರ್ಕಾರದ ಮಟ್ಟದಲ್ಲಿ ವ್ಯವಹರಿಸುವ ಕೆಲಸಗಳನ್ನು ಅವರು ನಿರಂತರವಾಗಿ ಮಾಡ್ತಾ ಬಂದಿರು. ಆ ಸಂದರ್ಭದಲ್ಲಿ ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿದ್ದಂತಹ ಮಾನ್ಯ KG ಬೋಪಯ್ಯರವರು ಯುಕೋ ಸಂಘಟನೆಯೊಟ್ಟಿಗೆ ಕೈ ಜೋಡಿಸಿ ಅವರು ಸರ್ಕಾರದ ಮುಖ್ಯಮಂತ್ರಿ ಸೇರಿದಂತೆ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿರು.
ಬೆಳಗಾವಿ ಅಧಿವೇಶನ ನಡೆಯುತ್ತಿರುವ ಕಾಲಘಟ್ಟದಲ್ಲಿ ಅಲ್ಲಿಗೆ ಇಕೋ ಮಂಜು ನೇತೃತ್ವದಲ್ಲಿ ಕೊಡವರ ನಿಯೋಗ ಬೆಳಗಾವಿಗೆ ತೆರಳಿ KG ಬೋಪಯ್ಯವರ ಮುಂದಾಳತ್ವದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಗಮ ರಚನೆ ಮಾಡುವಂಥ ಬೇಡಿಕೆಯನ್ನು ಇಡ್ತಾರೆ. ಆದರೆ ಅವರು ಆ ಸಮಯದಲ್ಲಿ ಆ ವರ್ಷ ಅವರು ಕೊಡವ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡುವ ಬದಲು ಆ ವರ್ಷದಲ್ಲಿ ಅವರು ಕೊಡವರ ಅಭಿವೃದ್ಧಿಗೆ 10 ಕೋಟಿ ಅನುದಾನವನ್ನು ಅದೇ ಬಜೆಟಲ್ಲಿ ಘೋಷಣೆ ಮಾಡಿದರು. ಬೇರೆ ಬೇರೆ ಜನಾಂಗದವರು ಈ ಒಂದು ನಿಯೋಗಗಳನ್ನು ತೆಗೆದುಕೊಂಡು ಹೋಗಿ ನಮ್ಮ ಸಮುದಾಯದ ಅಭಿವೃದ್ಧಿ ನಿಗಮ ರಚನೆ ಮಾಡಬೇಕು ಅಂತ ಹೇಳ್ತಿದ್ದ ಕಾಲಘಟ್ಟದಲ್ಲಿ ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಪ್ರಸ್ತುತ ಲೋಕಸಭೆ ಸದಸ್ಯರಾಗಿರುವಂಥ ಗೋವಿಂದ ಕಾರಜೋಳರವರು ಹೇಳ್ತಾರೆ, ಸರ್ಕಾರದ ಮುಂದೆ ಯಾವ ಯೋಚನೆಯೂ ಇಲ್ಲ, ಯಾವ ನಿಗಮ ಜನಾಂಗದ ನಿಗಮದ ಮಾಡುವಂಥ ಯಾವ ಯೋಚನೆಯೂ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಅವರು ನಿರಾಕರಿಸ್ತಾರೆ. ನಿಜವಾಗಲೂ ಆ ಬೊಮ್ಮಾಯಿ ಅಥವಾ BJP ಸರ್ಕಾರಕ್ಕೆ ಕೊಡವರ ಬಗ್ಗೆ ಕಾಳಜಿ ಇದ್ದಿದ್ರೆ, ಕೊಡವರ ಏಳಿಗೆ ಬಗ್ಗೆ ಸದಾಭಿಪ್ರಾಯ ಇದ್ದಿದ್ರೆ, ಮಾಡಬೇಕು ಅಂತೇಳಿ ಇಚ್ಛೆ ಇದ್ದರೆ ಕೊಡವ ಅಭಿವೃದ್ಧಿಗೆ ಏನು 10 ಕೋಟಿ ಅನುದಾನವನ್ನು ಘೋಷಿಸಿದರು ಅದೇ ವರ್ಷ ಅವರು ಕೊಡವ ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡಿದರೆ, ಬಜೆಟಲ್ಲಿ ಘೋಷಣೆ ಮಾಡಿದರೆ ಅದಕ್ಕೆ ಪೂರಕವಾಗಿ ಆ 10 ಕೋಟಿ ಅನುದಾನ ಕೊಟ್ಟಿದ್ರೆ ಅದು ಚಾಲ್ತಿ ಬರ್ತಾ ಇತ್ತು. ಈ ಚುನಾವಣೆ ಹತ್ತಿರ ಬರುವಾಗ ಕೇವಲ ಘೋಷಣೆಗಷ್ಟೇ ಸೀಮಿತವಾದ ವಿಚಾರವನ್ನು ಇಟ್ಟುಕೊಂಡು ಈಗ ಅದನ್ನು ಎತ್ತುಕೊಂಡು ಅದನ್ನು ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ, ನಮ್ಮ BJP ಸರ್ಕಾರ ಮಾಡಿತು, ಇದನ್ನು ಹೊಸ್ತಲ್ಲ ಅಂತ ಹೇಳುವಂಥದ್ದು ತಪ್ಪು. ಅದರಲ್ಲೂ ಇನ್ನೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ, ಗೊಂದಲಗಳಿಲ್ಲ. 10 ಕೋಟಿ ಅನುದಾನವನ್ನು ಬಳಕೆ ಮಾಡಿದ್ದು ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರುವಂಥ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಮೂಲಕ ಅನುದಾನ ಬಳಕೆಯಾಗಿದ್ದು. ಕೊಡವ ಅಭಿವೃದ್ಧಿ ನಿಗಮ ಇದ್ದಿದ್ದರೆ, ಅಸ್ತಿತ್ವದಲ್ಲಿ ಇದ್ದಿದ್ದಲ್ಲಿ ಕೊಡವ ಅಭಿವೃದ್ಧಿ ನಿಗಮದ ಮೂಲಕವೇ ಆ ಅನುದಾನ ಬಳಕೆ ಆಗ್ತಾ ಇತ್ತು. ಇವತ್ತು ಸಹ ನೋಡ್ಬೋದು ದಾಖಲೆಯಲ್ಲಿ ಆ ಅನುದಾನ ಯಾವ ಮೂಲಕ ಬಂದರೆ ಹಿಂದುಳಿದ ಅಭಿವೃದ್ಧಿ ನಿಗಮದ ಮೂಲಕನೇ ಅದು ಬಳಕೆ ಆಗಿದ್ದು. ಆವಾಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು. ಆವಾಗ ಏನು ಕೊಡವರ ಅಭಿವೃದ್ಧಿಗೆ 10 ಕೋಟಿ ಅನುದಾನ ಬಿಡುಗಡೆಯಾಗಿತ್ತು, ಘೋಷಣೆಯಾಗಿತ್ತು. ಆ ಅನುದಾನವನ್ನು KG ಬೋಪೇರವರು ಏನು ಮನಸ್ಸು ಮಾಡಿದ್ರು ಅಂತ ಹೇಳಿದ್ರೆ, ಎಲ್ಲ ಕೊಡವರ 5 ಮನೆಗಳಿಗೆ ಅನುದಾನವನ್ನು ಹಂಚಿಕೆ ಮಾಡಬೇಕು ಅಂತ ಹೇಳುವ ಯೋಚನೆಯನ್ನು ಅವರು ಇಟ್ಟುಕೊಂಡಿದ್ದರು. ಅವರ ರಾಜ್ಯಕ್ಕೆ ವಿರೋಧಿಗಳು ಅವರಿಗೆ ರಾಜಕೀಯವಾಗಿ ಇದು ಲಾಭ ಆಗ್ಬೋದು, ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಪ್ಲಸ್ ಆಗುತ್ತೆ ಅಂತ ಕಾರಣಕ್ಕಾಗಿ 5 ಮನೆಗೆ ಅನುದಾನ ಕೊಡುವುದನ್ನು ತಪ್ಪಿಸಿದರು. ಯಾಕೆಂದರೆ ಎಲ್ಲ 5 ಮನೆಗಳಿಗೆ ಅನುದಾನ ಕೊಟ್ಟಿದ್ರೆ ಸಹಜವಾಗಿ ಅವರು ಕ್ಷೇತ್ರದ ಶಾಸಕರಾಗಿ ಅನುದಾನ ಕೊಡೋ ಸಂದರ್ಭದಲ್ಲಿ ಎಲ್ಲರ 5 ಮನೆಗಳಿಗೆ ಭೇಟಿ ನೀಡ್ತಾ ಇದ್ರು. ಅವರಿಗೆ ಸರ್ಕಾರದಿಂದ ನಾವೇನು ಕೊಟ್ಟಿದ್ದೀವಿ ಅಂತ ಹೇಳುವ ಸಂದೇಶ ಹೋಗ್ತಾ ಇತ್ತು. ಅದು ರಾಜ್ಯಕೀಯವಾಗಿ ಸಹಜವಾಗಿ ಅವರಿಗೆ ಒಂದು ವರದಾನ ಆಗೇ ಆಗ್ತಿತ್ತು. ಅದನ್ನು ತಪ್ಪಿಸುವ ಉದ್ದೇಶದಿಂದನೇ ಆ 5 ಮನೆಗೆ ಅನುದಾನವನ್ನು ಕೊಡುವುದನ್ನು ತಡೆ ಹಿಡಿಯಲಾಯಿತು. ನಂತರದ ಬೆಳವಣಿಗೆಯಲ್ಲಿ ಆ ಅನುದಾನವನ್ನು ಬಾಳುಗೋಡದಿರುವ ಕೊಡವ ಸಮುದಾಯಗಳ ಒಕ್ಕೂಟ ಏನಿದೆ, ಫೆಡರೇಷನ್ ಆಫ್ ಕೊಡವ ಸಮಾಜಸ್, ಅದಕ್ಕೆ ಗರಿಷ್ಠವಾದ ಅನುದಾನ 6 ಕೋಟಿ ಅನುದಾನವನ್ನು ಅದಕ್ಕೆ ಕೊಟ್ಟರು. ಪ್ಲಸ್ 1 ಕೋಟಿಯನ್ನು ಕೊಡವ ಮತ್ತು ಕೊಡವ ಮತ್ತು ಅಮ್ಮ ಕೊಡವ ಸಮುದಾಯ ಭವನ ಭಾಗಮಂಡಲದಲ್ಲಿ ನಿರ್ಮಾಣ ಮಾಡೋದಕ್ಕಾಗಿ 1 ಕೋಟಿಯನ್ನು ಅದಕ್ಕೆ ಕೊಟ್ಟರು. ಉಳಿದ ಅನುದಾನವನ್ನು 29 ಕೊಡವ ಸಮಾಜಗಳಿಗೆ ಹಂಚಿಕೆ ಮಾಡಿದ್ರು. ಕೆಲವು ಕೊಡವ ಸಮಾಜಕ್ಕೆ ಜಾಗದ ದಾಖಲಾತಿ ಇಲ್ಲದ ಕಾರಣಕ್ಕಾಗಿ ಅವರಿಗೆ ಅನುದಾನ ಬಳಕೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದು ಹೊರತುಪಡಿಸಿದ 29 ಕೊಡವ ಸಮಾಜಗಳಿಗೆ ಅನುದಾನ ಹಂಚಿಕೆಯಾಯಿತು. ಅದರಲ್ಲೂ ನಿಮಗೆ ಇನ್ನೊಂದು ಕುತೂಹಲ, ತೆರೆಮರೆಯಲ್ಲಿ ನಡೆದಂಥ ವಿದ್ಯಮಾನ, ಕೊಡವ ಸಮಾಜಗಳ ಒಕ್ಕೂಟ ಬಾಳುಗೋಡಲ್ಲಿ ಏನು ಅನುದಾನ ಬಂತು, ಆ ಅನುದಾನ ಬಳಕೆ ಸಂಬಂಧಪಟ್ಟು ರಾಜಕೀಯ ನಡೆಯಿತು. ಅದರಲ್ಲಿ ಏನು ರಾಜ್ಯಕ್ಕೆ ಅಂದರೆ, ಗುತ್ತಿಗೆಯನ್ನು ನಮಗೆ ಕೊಡಬೇಕು, ನಾವು ಹೇಳಿದವರಿಗೆ ಕೊಡಬೇಕು ಅಂತ ಕಾರಣಕ್ಕಾಗಿ ಒಬ್ಬ ಜನಪ್ರತಿನಿಧಿ ಅದನ್ನು ಸುದೀರ್ಘ ಅವಧಿಗೆ ತಡೆ ಹಿಡಿದಿದ್ರು. ನಾವು ಹೇಳಿದವರೇ ಅದರ ಕೆಲಸ ಮಾಡಬೇಕು ಅಂತೇಳಿ, ಅಲ್ಲಿ ಸಮಾಜದ ಇನ್ನೊಬ್ಬ ಪ್ರಮುಖರು ನಾವು ಹೇಳಿದವರು ನಡಿಬೇಕು ಅಂತ ಹೇಳುವ, ಅಥವಾ ತನ್ನ ಮೂಲದ ಸಂಸ್ಥೆ ಅದನ್ನು ನಡೆಸಬೇಕು ಅಂತ ಹೇಳುವಂಥ ಈ ತಿಕ್ಕಾಟದಿಂದ ಸುದೀರ್ಘ ಅವಧಿಗೆ ಆ ಕೆಲಸಗಳು ನೆನೆಗುದಿಗೆ ಬೀಳುವಂಗೆ ಆಯಿತು. ಕೊನೆಗೆ ಕ್ಷೇತ್ರದ ಈಗಿನ ಶಾಸಕರಾದ ಎಸ್ ಪೊನ್ನಣ್ಣವರ ಮಧ್ಯಪ್ರವೇಶದ ಮೂಲಕ ಅದು ಇತ್ಯರ್ಥಗೊಂಡು ಮತ್ತೆ ಅದು ಕಾಮಗಾರಿ ಚಾಲನೆ ಆಗುವಂಗೆ ಆಗಿದೆ. ಹಾಗೆ ಈ ಕೊಡವರ ಅಭಿವೃದ್ಧಿಗೆ 10 ಕೋಟಿ ಬಂದದನ್ನು ಅದು ಬಳಕೆ ಆಗಿರೋದು ಕೊಡವ ಸಮಾಜಗಳಿಗೆ, ಫೆಡರೇಷನ್ ಆಫ್ ಕೊಡವ ಸಮಾಜ ಒಕ್ಕೂಟದವರಿಗೆ, ಮತ್ತು ಅಮ್ಮ ಕೊಡವ ಮತ್ತು ಕೊಡವರ ಸಮುದಾಯ ಭವನ ಭಾಗಮಂಡಳಿಗೆ, ಇಷ್ಟಕ್ಕೆ ಅನುದಾನ ಬಳಕೆ ಆಗಿರುವಂಥದ್ದು. ಅದಕ್ಕೂ ಮೊದಲು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗೂ ಕೊಡವರ ಅಭಿವೃದ್ಧಿಗೆ ಅಂತ ಹೇಳಿ ಅನುದಾನವನ್ನು ಘೋಷಣೆ ಮಾಡಿದರು. 10-15 ಕೋಟಿ ಅನುದಾನವನ್ನು ಕೊಡಗಿನಲ್ಲಿ ಕ್ರೀಡಾಂಗಣದ ಅಭಿವೃದ್ಧಿಗೆ 5 ಕೋಟಿ, ಮತ್ತು ಕೊಡವರ ಅಭಿವೃದ್ಧಿಗೆ ಅಂತ ಹೇಳಿ 10 ಕೋಟಿ ಅನುದಾನವನ್ನು ಅವರು ಸಹ ಬಜೆಟಲ್ಲಿ ಘೋಷಣೆ ಮಾಡಿದರು. ಆದರೆ ಅನುದಾನ ಈ ಕೊಡವರದ್ರೆ ಯಾರಿಗೆ ಏನು ಎಂತ ಸ್ಪಷ್ಟತೆ ಇಲ್ಲದ ಕಾರಣಕ್ಕಾಗಿ ಆ ಅನುದಾನ ಬಳಕೆ ಆಗಲಿಲ್ಲ. ಹೇಗೆ ಬಂತು ಅಂತ ಹೇಳಿದ್ರೆ, ಅದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಗೆ ಪತ್ರ ಬಂದು ಈ ಅನುದಾನ ಬಳಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳುವಂಥ ಪ್ರಸ್ತಾವನೆಯನ್ನು ಸಲ್ಲಿಸಕ್ಕೆ ಸರ್ಕಾರ, ಅಂದರೆ ಅದು ಅಂತಿಮ ಕ್ಷಣದಲ್ಲಿ ಬಜೆಟಲ್ಲಿ ಸೇರ್ಪಡೆ ಆದ ಕಾರಣಕ್ಕಾಗಿ ಗೊಂದಲ ಏನು ಅಂತ ಹೇಳುವಂಥದ್ದು. ಅದರಲ್ಲಿ ಮೂಲದಲ್ಲಿ ಇದ್ದಿದೆ ಏನಂತ ಹೇಳಿದ್ರೆ, ಮುಕ್ಕಾಟಿರ ಕುಟುಂಬದವರು ಅಲ್ಲಿ ಬಾಳುಗೋಡನಲ್ಲಿ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಮಾಡುವುದಕ್ಕೆ ಮುಂದಾಗಿದ್ರು.
ಆದರೆ ಅವರು ಆಯೋಜನೆ ಮಾಡುವ ಕಾಲಘಟ್ಟದಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದ ಕಾರಣಕ್ಕಾಗಿ ಅವರಿಗೆ ಒಂದು ವರ್ಷ ಪಂದ್ಯ ಮಾಡೋಕ್ಕಾಗಲಿಲ್ಲ. ಮತ್ತೆ ಮುಂದಿನ ವರ್ಷ ಪಂದ್ಯ ಮಾಡಬೇಕು ಅಂತ ಹೇಳುವಾಗ ಕೋವಿಡ್ ಸಾಂಕ್ರಾಮಿಕ ಕಾಯಿಲೆ, ಕೋವಿಡ್ ಬಂದ ಕಾರಣಕ್ಕಾಗಿ ಅವರಿಗೆ ಮತ್ತೆ ಸತತ 2 ವರ್ಷ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ಆ ಮುಕ್ಕಾಟಿರ ಕುಟುಂಬಸ್ಥರ ಪ್ರಯತ್ನದಿಂದ ಕುಮಾರಸ್ವಾಮಿಯವರು ಆ ಅನುದಾನವನ್ನು ಘೋಷಣೆ ಮಾಡ್ತಾರೆ. ಅದಕ್ಕೂ ಏನು ಅಂತ ಹೇಳಿದ್ರೆ, ಮುಕ್ಕಾಟಿರ ಕುಟುಂಬದ ಅಪ್ಪಯ್ಯ ಅಂತ ಹೇಳುವವರು, ಅವರು ದೇವೇಗೌಡರೊಟ್ಟಿಗೆ ತುಂಬ ಆತ್ಮೀಯರಾಗಿ ಇದ್ದವರು. ಸರಿತಾ ಪೂಣಚ್ಚ ಅವರ ತಂದೆ, ಅವರು ತುಂಬ ಕ್ಲೋಸ್ ಆಗಿದ್ರು. ಅವರು ಆ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು. ಅವರು ದೇವೇಗೌಡರೊಟ್ಟಿಗೆ ಬಹಳ ನಿಕಟವಾದ ಸಂಪರ್ಕವನ್ನು ಹೊಂದಿದ್ರು. ಅವರ ಕುಟುಂಬದ ಫ್ಯಾಮಿಲಿ ಟೂರ್ನಮೆಂಟ್ ಆಗುವ ಸಂದರ್ಭದಲ್ಲಿ ಆ ಬಾಳುಗೋಡಿಗೆ ಕ್ರೀಡಾಂಗಣ ಅಭಿವೃದ್ಧಿಗೆ ಬಂದಿದ್ದು ಬಾಳುಗೋಡಿಗೆ, ಅಂದರೆ ಅವರ ಹಾಕಿ ಉತ್ಸವ ನಡೀತಿದ್ದು ಅದಕ್ಕೆ, ಪ್ಲಸ್ ಕೊಡವ ಬಂದಿದ್ದು ಸಹ ಫೆಡರೇಷನ್ಗೆ ಅಭಿವೃದ್ಧಿಗಾಗಿ ಅದನ್ನು ತಗೊಂಡು ಬಂದಿದ್ದು. ದೇವೇಗೌಡರು ಕುಮಾರಸ್ವಾಮಿಗೆ ಆ ಬಜೆಟ್ ಮಂಡಿಸುವ ಕೆಲವು ದಿನ ಇದ್ದಾಗ ಸೇರಿಸಿದ ಕಾರಣಕ್ಕಾಗಿ ಕೊನೆಯ ಕ್ಷಣದಲ್ಲಿ ಆ ಅನುದಾನ ಸೇರ್ಪಡೆ ಆಯಿತು. ಆ ನಂತರ ಅವರಿಗೆ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಆ ಅನುದಾನ ಬಳಕೆ ಮಾಡೋಕ್ಕೂ ಅದು ಸಾಧ್ಯನೇ ಆಗಲಿಲ್ಲ. ಅದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೊಸ ತಾಲೂಕುಗಳ ರಚನೆಯನ್ನು ಸಹ ಮಾಡಿರುವಂಥದ್ದು. ಪೊನ್ನಪೇಟೆ ಮತ್ತು ಕುಶಾಲನಗರ ತಾಲೂಕು ಸಹ ಅದೇ ಸಂದರ್ಭದಲ್ಲಿ ರಚನೆ ಆಗಿರುವಂಥದ್ದು. ಬಹುಶಃ ಕೊಡಗಿನಲ್ಲಿ JDS ತುಂಬ ದುರ್ಬಲ ಆಗಿರುವ ಕಾರಣಕ್ಕಾಗಿ, ಜಿಲ್ಲಾಧ್ಯಕ್ಷ ಇಲ್ಲದೆ ಒಂದು ಪಕ್ಷ ಸುದೀರ್ಘ ಅವಧಿಗೆ ಮುಂದುವರಿತಿರೋ ಕಾರಣಕ್ಕಾಗಿ ಅವರು ಯಾರು ಈ ಕ್ರೆಡಿಟ್ ವಾರಲ್ಲಿ ಕೊಡವರ ನಾವು ಮಾಡಿದ್ದೀವಿ ಅಂತ ಹೇಳೋ ಕ್ರೆಡಿಟ್ ವಾರಲ್ಲಿ ಅದನ್ನು ಯಾರೂ ಪ್ರಸ್ತಾಪ ಮಾಡ್ತಾ ಇಲ್ಲ. ಅದು ವಾಸ್ತವ ಕೂಡ, ಅದು ಅವರು ಸಹ ಅದನ್ನು ಘೋಷಣೆ ಮಾಡಿದರು. ಈಗ ಪ್ರಸ್ತುತ ಆ ನಂತರ ಈಗ ಏನು ಬೊಮ್ಮಾಯಿಯವರು 13 ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡುವಂಥ ಆ ಸರ್ಕಾರಿ ಆದೇಶವನ್ನು ಹೊರಡಿಸ್ತಾರೆ. ಅದನ್ನು ಆ ಸಂದರ್ಭದಲ್ಲಿ ಆ ನಂತರ ಚುನಾವಣೆ ನಡೆಯಿತು, ಕಾಂಗ್ರೆಸ್ ಸರ್ಕಾರ ಬಂತು. ಸಹಜವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಹಿಂದಿನ BJP ಸರ್ಕಾರದಲ್ಲಿ ಏನೆಲ್ಲ ಕೆಲಸಗಳು ಆಗಿತ್ತು, ಘೋಷಣೆಗಳಾಗಿತ್ತು, ಅದನ್ನೆಲ್ಲವನ್ನು ಸ್ಥಗಿತಗೊಳಿಸ್ತು. ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳಿಗೂ ಸಹ ಅನುದಾನವನ್ನು ಒದಗಿಸುವ ಗೋಜಿಗೆ ಹೋಗಲಿಲ್ಲ. ಸಹಜವಾಗಿ ಅದು ತಪ್ಪು ನಿರ್ಧಾರಗಳು. ಕಾಂಗ್ರೆಸ್ ಮಾತ್ರ ಅಲ್ಲ, ಒಂದು ಸರ್ಕಾರ ಇದ್ದ ನಂತರ ಇನ್ನೊಂದು ಸರ್ಕಾರ ಬರುವಾಗ ಆ ಯೋಜನೆಗಳನ್ನು ಮುಂದುವರಿಸಬೇಕಾಗುತ್ತೆ. ಬೇರೆ ಬೇರೆ ಕಾರಣಗಳಿಗಾಗಿ ಆ ಯೋಜನೆಯನ್ನು ಅರ್ಧಮರ್ಧ ಮಾಡಿ ನಿಲ್ಲಿಸೋದು ಇಡೀ ನಮ್ಮ ಜನರ ಹಣವನ್ನು ಪೋಲು ಮಾಡಿದ ಹಾಗೆ. ಒಂದು ಕಾಮಗಾರಿ ಅರ್ಧ ಆಗಿದ್ದು ನೀವು ಮುಂದುವರಿಸೋದಿಲ್ಲ, ಅವರಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಹೇಳಿ ನಿಲ್ಲಿಸಿದ್ರೆ ಅಲ್ಲಿವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ ಅಷ್ಟು ಲಾಸ್ ಆಗುತ್ತಲ್ಲ. ಅದು ಹೊರೆ ಯಾರಿಗೆ? ಸಾರ್ವಜನಿಕರಿಗೆ ತಾನೇ ಆಗೋದು. ನಾವು ವರ್ಷ ಸಾಲದ ಪ್ರಮಾಣ, ಬೇರೆ ಕಡೆಯಿಂದ ಸಾಲ ತೆಗೆದುಕೊಳ್ಳುವ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಇಂಥ ಪೋಲುಗಳನ್ನು ನಾವು ತಡೆಯದೆ ಹೋದರೆ ಅದು ನಿರಂತರ ಪ್ರಕ್ರಿಯೆ ಆಗಬೇಕು. ಅದರೊಂದಿಗೆ ಚುನಾವಣೆಯ ಕೊನೆ ಕ್ಷಣಗಳಲ್ಲಿ ನಾವು ಚುನಾವಣೆ ದೃಷ್ಟಿ ಇಟ್ಟುಕೊಂಡು ಕೇವಲ ಘೋಷಣೆಗೆ ಸೀಮಿತವಾದಂಥ ಯೋಜನೆಗಳನ್ನು ಮಾಡ್ತೀವಲ್ಲ, ಅದಕ್ಕೂ ಸಹ ನಿರ್ಬಂಧ ಹೇರಬೇಕು. ಚುನಾವಣೆ ಏನು ನನಗೆ ಅನ್ಸೋದು 6 ತಿಂಗಳು ಇರುವಾಗ ಯಾವುದೇ ಚುನಾವಣೆ ಅಥವಾ ಅವಧಿ ಮುಗಿಯುವ 6 ತಿಂಗಳವರೆಗೆ ಯಾವುದೇ ಹೊಸ ಘೋಷಣೆಗಳ ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರ್ದು. ಯಾಕೆಂದರೆ ಸುಮ್ಮನೆ ಘೋಷಣೆ ಮಾಡಿ ಹೋಗ್ತಾರೆ. ಈಗ ಅವ್ರು ಸುಮ್ಮನೆ ಘೋಷಣೆ ಮಾಡಿರ್ತಾರೆ, ಇನ್ಯಾರು ಮಾಡಿದ್ರೆ ಅದು ನಾವು ಮಾಡಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ಏನು ಸ್ವರೂಪ ಏನು? ಈಗ ನಿಗಮ ಬೊಮ್ಮಾಯಿ ಅವರಿಗೆ ನಾನು ಇದಕ್ಕೆ 10 ಕೋಟಿ ಅನುದಾನ ಕೊಡುವಾಗನೇ ಕೊಡವ ಅಭಿವೃದ್ಧಿ ನಿಗಮ ರಚನೆ ಮಾಡೋದಕ್ಕೆ ಅವಕಾಶಗಳಿತ್ತು. ಆ ಅವಧಿಯಲ್ಲಿ ಸಾರಾಸಗಟವಾಗಿ ಸಮುದಾಯದ ಕೊಡವ ಸಮುದಾಯದ ಅಭಿವೃದ್ಧಿಗಾಗಿ ಕೊಡವ ಅಭಿವೃದ್ಧಿ ನಿಗಮ ರಚನೆ ಮಾಡುವಂಥ ಇಂಗಿತವನ್ನು ವ್ಯಕ್ತಪಡಿಸಲೇ ಇಲ್ಲ. ಅದರೊಂದಿಗೆ ಹಿಂದೆ ಒಂದು ಸಲ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಸುಜಾ ಕುಶಲಪ್ಪರವರು ಬೊಮ್ಮಾಯಿ ಅವರಿಗೆ ಅನುದಾನ ಕೊಡಿ ಅಂತೇಳಿ ಒಂದು ಪತ್ರ ಕೊಡುವಾಗ, ನಿಮ್ಮದು ಇದೇ ಆಯಿತು, ಬೇರೆ ದುಡ್ಡು ಕೆಳಗೆ ಬರ್ತೀರಿ ಅಂತೇಳಿ ಒಂದು ನೆಗೆಟಿವ್ ಆಗಿ ಇದು ಮಾಡಿದರು. ಅಂದರೆ ಒಬ್ಬ ಜನಪ್ರತಿನಿಧಿನ ಒಂದು ಕೆಟ್ಟ ರೀತಿಯಲ್ಲಿ ನಡೆಸ್ಕೊಂಡ್ರು ಅವರು. ಅವರಿಗೆ ಆ ಥರ ಕಾಳಜಿ ಇದ್ದಿದ್ರೆ ಹಂಗೆ ಮಾಡೋದಿಲ್ಲ. ಒಬ್ಬ ಜನಪ್ರತಿನಿಧಿ MLC ಒಬ್ಬ ಶಾಸನ ಸಭೆಯಲ್ಲಿ ಇರುವಂಥ ಒಬ್ಬ ಸದಸ್ಯನನ್ನು ಆ ರೀತಿ ಅಗೌರವ ರೀತಿಯಲ್ಲಿ ನಡೆಸ್ಕೊಂಡೋದು ಇದೆಲ್ಲ, ಅದು ಒಳ್ಳೆಯದು ಅಲ್ಲ, ಅದು ಶೋಭೆ ತರುವಂಥ ಬೆಳವಣಿಗೆನೂ ಅಲ್ಲ. ಮುಖ್ಯಮಂತ್ರಿ, ನಾಡಿನ ಮುಖ್ಯಮಂತ್ರಿ ಹಾಗೆ ಮಾಡಿದಾಗ ಸಹಜವಾಗಿರುತ್ತೆ. ಅವರಿಗೆ ಯಾವ ಕಾರಣಕ್ಕೂ ಇದನ್ನು ರಚನೆ ಮಾಡುವಂಥ ಯಾವ ಅಭಿಪ್ರಾಯವೂ ಇರಲಿಲ್ಲ. ಪ್ಲಸ್ ಕೊಡವ ಅಭಿವೃದ್ಧಿ ನಿಗಮದ ರಚನೆಯ ಅದು ಮುಖ್ಯವಾಹಿನಿಗೆ ಸರ್ಕಾರದ ಮುಂದೆ ಬರುವುದಕ್ಕೆ ಕಾರಣ ಸಹ ಆಗಿರುವಂಥದ್ದು, BS ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆಗಿದ್ದಾಗ ಒಕ್ಕಲಿಗ, ಲಿಂಗಾಯತ ಸಮುದಾಯಕ್ಕೆ ಸೇರಿದಂತೆ ಒಂದು 4 ಸಮುದಾಯಗಳಿಗೆ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡ್ತಾರೆ. ಬಜೆಟ್ನಲ್ಲಿ ದೊಡ್ಡ ಮೊತ್ತದ ಅನುದಾನವನ್ನು ಅವರು ಘೋಷಣೆ ಮಾಡ್ತಾರೆ. ಆ ನಂತರ ಇಗೋ ಸಂಘಟನೆಯವರು ಈ ಒಂದು ವಿಚಾರವನ್ನು ತೆಗೆದುಕೊಂಡು ಕೊಡವ ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡಬೇಕು ಅಂತ ಹೇಳೋದನ್ನು ಪ್ರಬಲವಾಗಿ ಸರ್ಕಾರದ ಮುಂದೆ ಮಂಡಿಸ್ತಾ ಬಂದರು. ಆ ಕಾರಣಕ್ಕಾಗಿ ಅವರು KG ಬೋಪಯ್ಯೊಟ್ಟಿಗೆ ಈ ವಿಚಾರದಲ್ಲಿ ನಿರಂತರವಾಗಿ ಸಂಪರ್ಕ ಇದ್ದ ಕಾರಣಕ್ಕೆ ತುಂಬ ಆತ್ಮೀಯವಾಗಿ ಬೆಳೆದರು. ಅವರ ಆ ಸಂಬಂಧ ಚುನಾವಣೆ ಸಂದರ್ಭದಲ್ಲೂ ಸಹ ಅದು ಮುದ್ದು ಹರಿಯುವ ಹಂತಕ್ಕೆ ಹೋಯಿತು. ಬಹುತೇಕ KG ಬೋಪಯ್ಯ ಅವರಿಗೆ ಅವರು ಬೆಂಬಲಿಸ್ತಿದ್ದಾರೆ, ಇಕೋ ಸಂಘಟನೆ ಅವರು ಬೆಂಬಲಿಸ್ತಿದ್ದಾರೆ, ಅವರು ಪರವಾಗಿದ್ದಾರೆ ಅಂತ ಹೇಳುವಂಥ ನಿಲುವು ಇತ್ತು. ಚರ್ಚೆಗಳು ಸಹ ಸಾಧ್ಯ ಆಗ್ತಾ ಇತ್ತು. ಬೈ ಚಾನ್ಸ್ ಏನಾದರೂ ಬೋಪಯ್ಯ ಅವರು ಗೆದ್ದಿದ್ರೆ, BJP ಸರ್ಕಾರ ಬಂದಿದ್ರೆ, ಬಹುಶಃ ಅವರು ಘೋಷಣೆ ಮಾಡಿದಂಥ ಆ ಅಭಿವೃದ್ಧಿ ನಿಗಮ ಕಾರ್ಯರೂಪಕ್ಕೆ ತರಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿ ಆಗ್ತಿತ್ತು. ಅನುದಾನ ಇಲ್ಲದೇ ಇದ್ದರೂ ಅನುದಾನ ಕೊಡುವಂಥದ್ದು, ನೇಮಕಾತಿ ಆಗುವ ಎಲ್ಲ ಪ್ರಕ್ರಿಯೆಗಳು ಆಗ್ಬೋದಿತ್ತು. ಆದರೆ KG ಬೋಪಯ್ಯರವರು ಸೋತರು, ರಾಜ್ಯದಲ್ಲಿ BJP ಸರ್ಕಾರವೂ ಬರಲಿಲ್ಲ. ಹಾಗಾಗಿ ಆ ಕೊಡವ ಅಭಿವೃದ್ಧಿ ನಿಗಮದ ಕೇವಲ ಘೋಷಣೆಗಷ್ಟೇ ಸೀಮಿತವಾಯಿತು. ಆ ನಂತರವೂ ಸಹ ಬಂದಾಗ, ಅದಕ್ಕೂ ಮೊದಲು ವಿರಾಜಪೇಟೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂಥ AS ಪೊನ್ನಣ್ಣನವರು
ಅವರು ಸಹ ಸ್ವಂತ ಪ್ರಣಾಳಿಕೆಯನ್ನ ಕ್ಷೇತ್ರದ ಜನತೆ ಮುಂದೆ ಇಟ್ಟಿದ್ರು. ಅವರ ಪಕ್ಷದ ಪ್ರಣಾಳಿಕೆ ಅಲ್ಲದೆ ಅವರ ಪ್ರಣಾಳಿಕೆಯನ್ನ, ಅವರ ಭರವಸೆಗಳನ್ನ ಜನತೆಯ ಮುಂದೆ ಇಟ್ಟಿದ್ರು. ಅದರಲ್ಲಿ ನಾನು ಗೆದ್ದು ಬಂದ್ರೆ ಕೊಡವ ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡ್ತೀನಿ ಅಂತ ಹೇಳುವ ಒಂದು ವಿಚಾರವನ್ನು ಸಹ ಅವರ ಪ್ರಣಾಳಿಕೆಯಲ್ಲಿ ಅವರು ಸೇರಿಸಿದರು. ಆದರೆ ಅವರು ಗೆದ್ದು ಬಂದ ಪ್ರಥಮ ವರ್ಷದಲ್ಲೇ ಮಾಡಬಹುದು ಅಂತ ಹೇಳುವಂಥ ನಿರೀಕ್ಷೆಗಳು ಸಹಜವಾಗಿ ಎಲ್ಲರೂ ಇತ್ತು. ಆದರೆ 2 ವರ್ಷ 3 ವರ್ಷ ನಂತರ ಇದು ಕೊಡವ ಅಭಿವೃದ್ಧಿ ನಿಗಮದ ರಚನೆಯ ಅಧಿಕೃತ ಘೋಷಣೆ ಆಗಿದೆ. ಪ್ರಸ್ತುತ ಎಸ್ ಪೊನ್ನಣ್ಣರವರ ಪ್ರಭಾವ ಇಲ್ಲದೆ ಹೋಗಿದ್ರೆ, ಸರ್ಕಾರದ ಮೇಲೆ ಅವರ ಪ್ರಭಾವ ಇಲ್ಲದೆ ಹೋಗಿದ್ರೆ, ಮುಖ್ಯಮಂತ್ರಿಯೊಟ್ಟಿಗೆ ಅವರ ಆತ್ಮೀಯರಾಗಿ ಇಲ್ಲದೆ ಹೋಗಿದ್ರೆ 100% ಕೊಡವ ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡುವಂಥ ಸಾಧ್ಯತೆಗಳೇ ಇರಲಿಲ್ಲ. ಕೊಡವ ಹೊರತುಪಡಿಸಿದಂತೆ ಏನು ಉಳಿದ 6 ಸಮುದಾಯಗಳು ಏನಿದ್ದಾರೆ ಅವರಿಗೂ ಅಗತ್ಯತೆ ಹೆಚ್ಚು ಇದೆ. ಕೊಡವರನ್ನ ಪೆಂಡಿಂಗ್ ಇಡುವುದಕ್ಕೆ ಎಲ್ಲೋ ಅವಕಾಶಗಳಿದ್ರೂ ಸಹ, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಕೊಡವರನ್ನು ಹೊರಗಿಡುವುದಕ್ಕೆ ಎಲ್ಲ ಅವಕಾಶಗಳಿತ್ತು. ಬಹುತೇಕ ನಮಗೂ ಗೊತ್ತಿದೆ, ಟಿಪ್ಪು ಜಯಂತಿ ರಚನೆ ಆದ ನಂತರ ಸಿದ್ದರಾಮಯ್ಯನವರನ್ನು ಕೊಡವರು ಹೇಗೆ ಪರಿಗಣಿಸ್ತಾರೆ ಅಥವಾ ಹೇಗೆ ಅವರನ್ನು ಕಾಣ್ತಾರೆ, ಅವರ ಬಗ್ಗೆ ಏನು ನಿಲುವು ಹೊಂದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅವರು ಕೊಡಗಿಗೆ ಬಂದಾಗ ಸಹ ಅವರು ಹೋಗ್ತಿದ್ದ ವಾಹನದ ಮೇಲೆ ದಾಳಿ ನಡೀತದೆ, ಮೊಟ್ಟೆ ಎಸೆತ ಪ್ರಕರಣ ಸಹ ನಡೀತದೆ. ಆ ರೀತಿಯ ಭಾವನೆಯಲ್ಲಿ ಇರುವಾಗ ಸಹಜವಾಗಿ ಅವರನ್ನು ಧಿಕ್ಕರಿಸುವಂತಹ ಕೆಲಸಗಳು ಸಮುದಾಯದವರು ಮಾಡಿರುವ ಸಂದರ್ಭದಲ್ಲಿ ಅಥವಾ ಟೀಕೆ ಟಿಪ್ಪಣಿ ಮಾಡುವಾಗ ಆ ಸಂದರ್ಭದಲ್ಲಿ ಎಸ್ ಪೊನ್ನಣ್ಣ ಇಲ್ಲದೆ ಹೋಗಿದ್ರೆ, ಈ ಸಂದರ್ಭದಲ್ಲಿ ಪೊನ್ನಣ್ಣ ಅವರು ಇಲ್ಲದೆ ಹೋದರೆ 100% ಈ ಸರ್ಕಾರದ ಅವಧಿಯಲ್ಲಿ ಅಂತೂ ಕೊಡವ ಅಭಿವೃದ್ಧಿ ನಿಗಮ ರಚನೆ ಆಗುವಂಥ ಸಾಧ್ಯತೆಗಳೇ ಇಲ್ಲ. ಇದು ನವೆಂಬರ್ ತಿಂಗಳಿನಲ್ಲೇ ಈ ರಚನೆಯ ಬಗ್ಗೆ, ಕೊಡವ ಅಭಿವೃದ್ಧಿ ನಿಗಮದ ಬಗ್ಗೆ ರಚನೆ ಮಾಡುವುದರ ಬಗ್ಗೆ ಹಸಿರು ನಿಶಾನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೋರಿಸಿದರು. ಅದನ್ನು ಪೊನ್ನಣ್ಣವರು ಕೆಲವು ಆತ್ಮೀಯರೊಟ್ಟಿಗೆ ಹಂಚಿಕೊಂಡಿದ್ರು ಸಹ. ಅದು ನಿಗಮ ರಚನೆ ಆಗ್ತದೆ, ಅದು ಗೌಪ್ಯವಾಗಿ ಇಡಿ ಮತ್ತೆ ಆಗುತ್ತೆ ಅಂತ ಹೇಳುವುದನ್ನು ಹೇಳಿದರು. ಆ ಕಾರಣಕ್ಕಾಗಿ ಈಗ ಸರ್ಕಾರದಲ್ಲಿ ಏನು ಕೊಡವ ಅಭಿವೃದ್ಧಿ ನಿಗಮದ ಬಜೆಟಲ್ಲಿ ಘೋಷಣೆ ಆಗಿದೆ, ಅದರ ಪೂರ್ಣ ಶ್ರೇಯಸ್ಸು ಅಥವಾ ಕ್ರೆಡಿಟ್ ಎಸ್ ಪೊನ್ನಣ್ಣವರಿಗೆ ಸಲ್ಲುತ್ತೆ. ಮತ್ತೆ ಕೆಲಸ ಮಾಡದೇ ಇರುವವರಿಗೆ ಅದನ್ನ ಪ್ರಯತ್ನವನ್ನು ಕಿತ್ತುಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದರಿಂದ ಏನು ಪ್ರಯೋಜನಗಳಿಲ್ಲ. ಸುಮ್ಮನೆ ಅದರಿಂದ ಏನು ಸತ್ಯ ಎಲ್ಲರಿಗೂ ಗೊತ್ತಿರ್ತದೆ. ಅಥವಾ ಕ್ರೆಡಿಟ್ ವಾರ್ಗಿಂತ ಅದು ಕ್ರೆಡಿಟ್ ವಾರ್ ಒಂದು ಭಾಗ ನಡೀತಿಲ್ಲ. ಅದು ಎಲ್ಲ ನಿಮಗೆ ತಪ್ಸಕ್ಕಾಗಲ್ಲ. ಟೀಕೆ ಮಾಡುವವರು ಟೀಕೆ ಮಾಡೇ ಮಾಡ್ತಾರೆ, ಹೊಗಳುವವರು ಹೊಗಳ್ತಾರೆ, ಇರುವವರು ಇರುವ ವಿಚಾರವನ್ನು ಹೇಳುವವರು ಹೇಳ್ತಾರೆ. ಎಲ್ಲವೂ ನಡೀತಾ ಇರ್ತದೆ. ಸಮಾಜ ಹೇಗೆ ತೆಗೆದುಕೊಳ್ಳುತ್ತೆ ಆಯಾ ಕಾಲಘಟ್ಟಗಳಿಗೆ ಬಿಟ್ಟಿದ್ದು. ಆದರೆ ಕೊಡವರಿಗೆ ಸರ್ಕಾರಗಳಿಂದ ಏನೂ ಆಗ್ತಾ ಇಲ್ಲ, ನಮಗೇನು ಕೊಡ್ತಾ ಇಲ್ಲ, ನಮ್ಮನ್ನು ಕಡೆಗಣಿಸ್ತಿದ್ದಾರೆ ಅಂತ ಹೇಳುವಂಥ ಭಾವನೆ ದೂರ ಆಗುವ ರೀತಿಯ ಪ್ರಕ್ರಿಯೆಗಳು ಇವಾಗ ಪ್ರಾರಂಭವಾಗಿದೆ. ಒಂದು ಕಾಲಘಟ್ಟದಲ್ಲಿ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿದೆ ಅಂತ ಕೊಡಗು ಅಖಂಡ ಕರ್ನಾಟಕದೊಂದಿಗೆ ವಿಲೀನವಾದ ನಂತರ ನಮಗೆ ನಿರೀಕ್ಷಿತ ಮಟ್ಟದ ಅನುದಾನಗಳು ಬರ್ತಾ ಇಲ್ಲ, ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ನಾವು ತೆರಿಗೆಯ ರೂಪದಲ್ಲಿ ದೊಡ್ಡ ಮಟ್ಟದ ಹಣವನ್ನು ಸರ್ಕಾರಕ್ಕೆ ಸಂದಾಯ ಮಾಡ್ತಾ ಇದ್ದೇವೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ಸಾಧನೆ ದೊಡ್ಡ ಮಟ್ಟದಲ್ಲಿದೆ, ಕಾಫಿ ಮೂಲಕ ಕೋಟ್ಯಾಂತರ ರೂಪಾಯಿ ವಿದೇಶಿ ವಿನಿಮಯ ನಮ್ಮ ದೇಶಕ್ಕೆ ಬರ್ತಿದೆ. ಇದೆಲ್ಲವೂ ಇದ್ರೂ ಸಹ ನಮ್ಮ ಅಭಿವೃದ್ಧಿಗೆ ಏನು ಬೇಕು ಅದು ನಮಗೆ ಸಿಗ್ತಾ ಇಲ್ಲ. ಕನಿಷ್ಠ ರೋಡ್ ಸಹ ಇನ್ನೂ ಸಹ ಸುಧಾರಿಸಿಲ್ಲ. ಬಹುತೇಕ ರಸ್ತೆಗಳು ತೇಪೆ ಹಚ್ಚಿ ಕೆಲಸ ಮಾಡಿದ್ದಾರೆ, ಡಾಂಬರೀಕರಣ ಮಾಡಿದ್ದಾರೆ. ಆದರೆ ಒಂದು ಸುಗಮ ಸಂಚಾರಕ್ಕೆ ಯೋಗ್ಯವಾದ ರಸ್ತೆಗಳು ಸುಮಾರು ಊರುಗಳಲ್ಲಿ ಇನ್ನೂಗಳಿಲ್ಲ. ಕೆಲಸಗಳು ನಡೀತಾ ಇದೆ, ಒಂದಷ್ಟು ಭಾಗದ ಕೆಲಸ ನಡೀತದೆ. ಇನ್ನೂ ಸಹ ನನ್ನ ಪ್ರಕಾರ 1,000 ಕೋಟಿ ಅನುದಾನವನ್ನು ಕೊಟ್ಟರೆ ಕೊಡಗಿನ ರಸ್ತೆಗಳು ಚೆನ್ನಾಗಿ ಒಂದು ಒಳ್ಳೆಯ ರಸ್ತೆಯನ್ನು ನಾವು ಕಾಣಬಹುದು. ಕೆಲವು ಜಿಲ್ಲೆಗಳಿಗೆ ಹೋದಾಗೆ ನಾನು ಮೊನ್ನೆ ಉಡುಪಿ ಮಂಗಳೂರಿಗೆ ಹೋಗಿದ್ದೆ, ಅಲ್ಲಿಯ ರೋಡ್ ಎಷ್ಟು ಚೆನ್ನಾಗಿದೆ. ಆ ರೋಡ್ ನನಗೂ ಬೇಕು ಅನ್ನಿಸ್ತದೆ. ಅವರಿಗೆ ಸುಗಮವಾದ ಸಂಚಾರಕ್ಕೆ ನೀಟಾಗಿದೆ, ರೋಡ್ ವಿಸ್ತಾರವಾಗಿದೆ, ಚೆನ್ನಾಗಿದೆ. ಅದೇ ರೀತಿಯ ರಸ್ತೆ ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಅಂಥ ರಸ್ತೆಗಳೇ ಇಲ್ಲ. ಆ ಒಂದು ಅತ್ಯುತ್ತಮವಾದಂಥ ರಸ್ತೆ ನಮ್ಮಲ್ಲಿ ಕಾಣಕ್ಕೆ ಸಿಗೋದಿಲ್ಲ ನಿಮಗೆ. ಅದಕ್ಕೆ ಇನ್ನೂ ಜನರಿಗೆ ಒಂದು ಬೇಜಾರಿದೆ, ನಮ್ಮಲ್ಲಿ ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ. ಬಹುಶಃ ಜನ ಸಹ ಬಜೆಟ್ ಆದಾಗ ಸಹ ಹಿಂದೆ SM ಕೃಷ್ಣ ಇದ್ದ ಅವಧಿಯಲ್ಲೂ ಸಹ ಕೊಡಗಿನ ರಸ್ತೆಗಳ ಅಭಿವೃದ್ಧಿಗಾಗಿಯೇ ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡ್ತಾ ಇದ್ರು. ಪ್ರತಿ ವರ್ಷ ಪ್ಯಾಕೇಜ್ ಮೂಲಕ ರಸ್ತೆಗಳ ಅಭಿವೃದ್ಧಿಗಾಗಿಯೇ ಅನುದಾನವನ್ನು ಘೋಷಣೆ ಮಾಡ್ತಿದ್ರು. ಈ ಬಜೆಟ್ಗೆ ನಿರೀಕ್ಷೆ ಮಾಡುವಾಗ ಮಾಧ್ಯಮಗಳಿರ್ಬೋದು, ಬೇರೆ ಬೇರೆ ಮಾತಾಡುವವರು ಇರ್ಬೋದು, ಬಜೆಟ್ನ ರಸ್ತೆಗಳ ಅಭಿವೃದ್ಧಿಗೆ ವಿಶೇಷ ಒಂದು ಪ್ಯಾಕೇಜ್ ಕೊಡ್ತಾರೆ, ಕೊಡಗಿನ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಕೊಡ್ತಾರೆ. ಬಜೆಟ್ ಅಂತ ಹೇಳುವಾಗನೇ ಒಂದು ಪ್ಯಾಕೇಜ್ ಕೊಡಗಿ ಬರಬೇಕು ಅಂತ ಹೇಳಿ, ಬರದೇ ಹೋದರೆ ಕೊಡಗಿ ಏನೂ ಇಲ್ಲ, ಬಂದರೆ ಏನೋ ಬಂದಿದೆ ಅಂತ ಹೇಳಿದ ಒಂದು ಭಾವ ಬರುವ ರೀತಿಯಲ್ಲಿ ಆಗಿದೆ. ಯಾಕೆಂದರೆ ಜನ ಬಯಸುವಂಥದ್ದು ಸಹ ತಪ್ಪಲ್ಲ. ಮಾಧ್ಯಮಗಳು ಅದನ್ನೇ ಪ್ರೆಸೆಂಟೇಷನ್ ಮಾಡುವಂಥದ್ದು. ಪ್ಯಾಕೇಜ್ ಬರ್ತದೆ, ಕೊಡಗಿನ ರಸ್ತೆ ಅಭಿವೃದ್ಧಿಗೆ ಇಷ್ಟು ದುಡ್ಡು ಬಂದರೆ ರಸ್ತೆಗಳ ಅಭಿವೃದ್ಧಿ ಆಗುತ್ತೆ, ಬರದೇ ಹೋದರೆ ಬಂದಿಲ್ಲ, ಏನೂ ಕೊಟ್ಟಿಲ್ಲ ಬಜೆಟಲ್ಲಿ ಅಂತ ಹೇಳುವಂಥ ಸಹಜವಾದಂಥ ಟೀಕೆಗಳನ್ನು ಮಾಡ್ತಾರೆ. ಆದರೆ ಒಂದು ಜನಾಂಗದ ಒಂದು ಸೂಕ್ಷ್ಮ ಜನಸಂಖ್ಯೆಯಲ್ಲಿ ವಿರಳ, ಕಾಂತರಾಜು ವರದಿಯ ಪ್ರಕಾರ ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ಒಂದು ಜನಸಂಖ್ಯೆ ಕುಸಿತನೇ ಹೋಗ್ತಾ ಇದೆ. ಜನಾಂಗದ ಅಸ್ತಿತ್ವದ ಮೇಲೆ ಧಕ್ಕೆಯಾಗುತ್ತೆ ಅಂತ ಹೇಳುವಂಥದ್ದು. ಅದೇ ರೀತಿ ಕೊಡೋ ಭಾಷೆ ಸಹ, ಮಾತನಾಡುವವರ ಸಂಖ್ಯೆ ಸಹ ಕಡಿಮೆ ಇರುವಂಥದ್ದು. ಭಾಷೆ ಮತ್ತು ಜನಾಂಗ ಎರಡಕ್ಕೂ ಅಪಾಯ ಇದೆ ಅಂತ ಹೇಳುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರ ನಡುವೆ ಈಗ ಈ ನಿಗಮ ರಚನೆ ಆಗಿರುವಂಥದ್ದು ಒಳ್ಳೆಯ ಒಂದು ಆಶಾಕಿರಣ. ಇನ್ನೂ ಆಗಬೇಕಾಗಿರುವಂಥದ್ದು ಈ ಒಂದು ಅಕಾಡೆಮಿಯನ್ನು ಸಮರ್ಥ ರೀತಿಯಲ್ಲಿ ಮುನ್ನಡೆಸುವಂತಹ ವ್ಯಕ್ತಿಯನ್ನು ಅಧ್ಯಕ್ಷರಾಗಿ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದೇ ರೀತಿ ಕೊಡವರ ಏಳಿಗೆ ಬಗ್ಗೆ ಸದಾಭಿಪ್ರಾಯ ಹೊಂದಿರುವಂಥ ಒಂದು ಒಳ್ಳೆ ವಿಷನ್ ಹೊಂದಿರುವವರನ್ನ ಸದಸ್ಯರುಗಳನ್ನಾಗಿ ಅದರ ನೇಮಕ ಮಾಡಬೇಕಾಗುತ್ತೆ.
ಸಾಕಷ್ಟು ಜನ ಈಗಾಗಲೇ ಇದರ ರಾಜಕೀಯ ನೆಲೆಗಟ್ಟಲ್ಲಿ ಆ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಳ್ಳೋಕ್ಕೆ ಸದಸ್ಯತ್ವ ಪಡ್ಕೊಳ್ಳೋಕ್ಕೆ ಸಹಜವಾದ ಪೈಪೋಟಿ ಮಾಡ್ತಾರೆ. ಅದು ಸಹಜವಾಗಿ ಪಕ್ಷದ ನೆಲೆಗಟ್ಟಿನಲ್ಲಿ ಹೆಚ್ಚು ನಡೀತದೆ. ಅವರಿಗೆ ಅರ್ಹತೆ ಇದೆಯೋ, ಅವರು ಅದನ್ನು ಸಮರ್ಥವಾಗಿ ಮುನ್ನಡೆಸ್ತಾರೋ, ಅದನ್ನು ಯಾವುದನ್ನು ನೋಡದೆ ಯಾರಿಗೋ ಒಬ್ಬರು ಪಕ್ಷದ ನೆಲೆಗಟ್ಟಲಿ ಹಿರಿತನೋ, ಪಕ್ಷಕ್ಕಾಗಿ ಕೆಲಸ ಮಾಡಿದಂತನೋ, ಇನ್ನೇನೋ ಕಾರಣಕ್ಕೆ ಪ್ರಭಾವ ಅಥವಾ ನಮಗೆ ಇನ್ನೇನೋ ಬೇಕು ಅಂತ ಲೆಕ್ಕಾಚಾರಲ್ಲಿ ಇಟ್ಟು ಕೊಟ್ಟರೆ ಅದನ್ನು ಸಮರ್ಥವಾಗಿ ಮುನ್ನಡೆಸೋಕ್ಕೆ ಸಾಧ್ಯ ಆಗದೆ ಹೋದರೆ ಅದು ಆಶಯಕ್ಕೆ ವಿರುದ್ಧವಾಗಿ ನಡೆದು ಹೋಗ್ತದೆ. ಈವನ್ ಅಲ್ಲಿಯ ಕ್ಷೇತ್ರದ ಶಾಸಕರಾಗಿರುವಂಥ ಅಥವಾ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವಂಥ ಪೊನ್ನಣ್ಣನವರೊಟ್ಟಿಗೆ ಒಳ್ಳೆಯ ಬಾಂಧವ್ಯನ ಇಟ್ಟುಕೊಂಡು ಸರ್ಕಾರದೊಟ್ಟಿಗೂ ವ್ಯವಹರಿಸ್ಕೊಂಡು, ಜನಾಂಗದೊಟ್ಟಿಗೂ ವ್ಯವಹರಿಸ್ಕೊಂಡು, ನಿಗಮದ ಮೂಲಕ ಏನೆಲ್ಲ ಆಗಬೇಕಾಗುತ್ತೆ, ಏನೆಲ್ಲ ಮಾಡಲು ಸಾಧ್ಯತೆಗಳಿದೆ ಅದೆಲ್ಲವನ್ನ ಇಂಪ್ಲಿಮೆಂಟ್ ಮಾಡುವ ರೀತಿಯಲ್ಲಿ ಆ ಒಂದು ಅಧ್ಯಕ್ಷನಾಗ್ಬೋದು, ಸದಸ್ಯರುಗಳನ್ನ ಆಯ್ಕೆ ಪ್ರಕ್ರಿಯೆ ಸಮರ್ಥವಾಗಿ ಆಗಬೇಕು. ಯಾಕೆಂದರೆ ಪ್ರಥಮ ನಿಗಮ ಆಗಿರೋ ಕಾರಣಕ್ಕೆ, ಪ್ರಾರಂಭಿಕ ಹಂತದಲ್ಲಿರುವ ಕಾರಣಕ್ಕಾಗಿ ಅಡಿಪಾಯ ಭದ್ರವಾಗಿ ಹಾಕಬೇಕಾಗುತ್ತೆ. ನಿಗಮವನ್ನು ಸಮರ್ಥವಾಗಿ ಮುನ್ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಯಾರೋ ಒಬ್ಬನ ಹೆಸರಿಗಾಗಿ ಅಥವಾ ಒಂದು ಹುದ್ದೆಗಾಗಿ ಯಾರಿಗೋ ಒಬ್ಬರನ್ನ ಬೇರೆ ಎಲ್ಲ ನಿಗಮ ಮಂಡಳಿಗೆ ನೇಮಕ ಮಾಡುವ ರೀತಿ ಇದಕ್ಕೆ ಮಾಡಿದ್ರೆ ಅದರಿಂದ ಆ ಉದ್ದೇಶಕ್ಕೆ ವೈಫಲ್ಯ ಆಗುತ್ತೆ. ಬಹುಶಃ ಸರ್ಕಾರ ಮಾಡೋ ಸಂದರ್ಭದಲ್ಲೂ ಸಹ ಒಂದು ಅರ್ಹ ವ್ಯಕ್ತಿಯನ್ನ ಅಥವಾ ಸಮರ್ಥ ವ್ಯಕ್ತಿಯನ್ನ ಆ ನಿಗಮಕ್ಕೆ ಆಯ್ಕೆ ಮಾಡೋದ್ರ ಮೂಲಕ ಆ ಪ್ರೋಸೆಸ್ ಅನ್ನು ಮಾಡಬೇಕಾಗುತ್ತೆ. ಬಹುಶಃ ಈ ಬಜೆಟ್ ಅಧಿವೇಶನದಲ್ಲಿ ಅದರೆಲ್ಲ ಚರ್ಚೆ ನಡೆದು ಒಂದು ಪ್ರೋಸೆಸ್ ಆಗಿ ಎಲ್ಲ ಪ್ರೋಸೆಸ್ ಆಗಿ ಅದಕ್ಕೆ ಒಂದು ಎಷ್ಟು ಅನುದಾನ ಹಂಚಿಕೆಯೂ ಆಗುತ್ತೆ. ಮತ್ತೆ ಕಚೇರಿ ತೆರೆಯುವಂಥದ್ದು, ಅಧ್ಯಕ್ಷರ ನೇಮಕ ಆಗೋದು, ಎಲ್ಲ ಪ್ರೋಸೆಸ್ಗಳು ಆದ ನಂತರ ಒಂದಿಷ್ಟು ಅಭಿವೃದ್ಧಿಯ ಕೆಲಸಗಳು ನಿಗಮದ ಕೆಲಸಗಳು ಆಗುತ್ತೆ. ನನ್ನ ಪ್ರಕಾರ ಒಂದು 3-4 ತಿಂಗಳ ನಂತರ ಒಂದು ಅಭಿವೃದ್ಧಿ ನಿಗಮದ ಒಂದು ಸ್ಪಷ್ಟವಾದಂಥ ಚೌಕಟ್ಟು ರೂಪುರೇಷೆ ಆಗಿ ಒಂದು ಅಧ್ಯಕ್ಷರ ನೇಮಕಾತಿ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿದು ಅದೊಂದು ಕಾರ್ಯರೂಪಕ್ಕೆ ಒಂದು ಕನಿಷ್ಠ 3 ತಿಂಗಳು ಬೇಕಾಗ್ಬೋದು ಅಂತ ಅಂದ್ಕೊಳ್ತೇನೆ. ಅದಾದ ನಂತರ ಅದು ಚಾಲು ಆಗುತ್ತೆ. ನೀವು ಮೆನ್ಷನ್ ಮಾಡಿದ ಹಾಗೆ ಈಗ ಮುಂದೆ ಅದರ ಪ್ರಕ್ರಿಯೆ ಆಗುತ್ತೆ, ಅಧ್ಯಕ್ಷರು, ಸದಸ್ಯರ ನೇಮಕ, ಕಚೇರಿ ಪ್ರಕ್ರಿಯೆಗಳು ಅದರ ಪಾಡಿಗೆ ಆಗುತ್ತೆ. ನಾವೀಗ ಚರ್ಚೆ ಮಾಡೋದು ಒಂಚೂರು ಮುಂದೆ ಹೋಗಿ ಅಂತ ಅನ್ಕೋಬೋದು. ಎಲ್ಲ ವ್ಯವಸ್ಥಿತವಾಗಿ ಚೌಕಟ್ಟು ರೂಪುಗೊಂಡ ನಂತರದಲ್ಲಿ ಅನೇಕರಿಗೆ ಆ ಕಡೆ ಇದು ಕೊಡವ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದ್ದಾರೆ, ಏನೋ ಒಂದು ದೊಡ್ಡ ಮಟ್ಟಿಗಿನ ಬದಲಾವಣೆ ಆಗಿಬಿಡುತ್ತೆ ಅಂತ ಕೆಲವೊಂದು ಅಂದ್ಕೊಂಡಿದ್ದಾರೆ. ಮತ್ತು ಇನ್ನು ಕೆಲವರಿಗೆ ಸ್ಪಷ್ಟವಾದ ಪರಿಜ್ಞಾನ ಇಲ್ಲ. ಇದು ಬಂದ ನಂತರದಲ್ಲಿ, ನಿಗಮ ಆದ ನಂತರ ಯಾವ ರೀತಿಯಾದ ಅಭಿವೃದ್ಧಿ ನಮ್ಮ ಸಮುದಾಯಕ್ಕೆ ಆಗುತ್ತೆ ಅನ್ನೋದರ ಅರಿವಿಲ್ಲದಿರುವಂಥವ್ರು ಕೂಡ ಇದ್ದಾರೆ. ಆ ಬಗ್ಗೆ ನಾವು ಯೋಚನೆ ಮಾಡಿ ಮಾತಾಡೋದಾದರೆ ಯಾವ ನಿಟ್ಟಿನಲ್ಲಿ ಫೋಕಸ್ ಇಟ್ಕೊಂಡು ಅದನ್ನು ಕೆಲಸ ಮಾಡಬೇಕು, ಜೊತೆಗೆ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ರೂಪಿಸಬೇಕು ಈ ನಿಗಮದ ಅಂಡರ್ಲಿ? ಸಹಜವಾಗಿ ಒಂದು ಮುಖ್ಯವಾಗಿ ಶೈಕ್ಷಣಿಕ ಪ್ರಗತಿಗೆ, ಶೈಕ್ಷಣಿಕವಾಗಿ ಏನು ವಿದ್ಯಾಭ್ಯಾಸಗಳಿಗಿದೆ ಅದಕ್ಕೆ ಒಂದು ಪೂರಕವಾದಂಥ ಸಪೋರ್ಟ್ಗಳು ಅದಕ್ಕೆ ಸಿಗುವಂಥದ್ದಾಗಬೇಕಾಗುತ್ತೆ. ಅದರೊಂದಿಗೆ ಬಹುಶಃ ಅದಕ್ಕೆ ಅವಕಾಶಗಳಿದೆಯೋ ಗೊತ್ತಿಲ್ಲ. ಆರೋಗ್ಯದ ಸಮಸ್ಯೆಗಳು ಹೆಚ್ಚು ಕಾಡುತ್ತೆ ಸಹಜವಾಗಿ. ನಮ್ಮಲ್ಲಿ ಒಳ್ಳೆಯ ಆಸ್ಪತ್ರೆಗಳಿಲ್ಲ, ಚಿಕಿತ್ಸೆ ಸವಲತ್ತುಗಳು ಸಿಗ್ತಾ ಇಲ್ಲ ಅಂತ ಹೇಳುವ ಕೊರತೆಗಳಿದೆ. ವೈದ್ಯಕೀಯ ಬೆಂಬಲಗಳು ಸಹ ಸಿಗುವಂಗೆ ಆಗುವಂತಿರ್ಬೋದು. ಬೇರೆ ಈಗ ಬಹುಶಃ ಅದರ ಕಾರ್ಯವ್ಯಾಪ್ತಿ ಅಥವಾ ಏನೆಲ್ಲ ಮಾಡ್ತಾರೆ ಅಂತ ಹೇಳುವಂಥದ್ದು ಅದು ನಿಗಮದ ಕಾರ್ಯವ್ಯಾಪ್ತಿ ಒಳಗಿರ್ಬೋದು. ಏನೇ ಮಾಡಿದ್ರು ಸಹ ಜನಾಂಗದ ಶ್ರೇಯೋಭಿವೃದ್ಧಿಗೆ ಏನೆಲ್ಲ ಬೇಕಾಗುತ್ತೆ ಆ ಎಲ್ಲವನ್ನ ಇಂಪ್ಲಿಮೆಂಟ್ ಮಾಡುವುದಕ್ಕೆ ಪೂರಕವಾದಂಥ ಕೆಲಸಗಳು ಅದರಿಂದ ನಡಿಬೇಕಾಗುತ್ತೆ, ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಸರ್ಕಾರದ ಯೋಜನೆಗಳಾದಾಗ ಸಹಜವಾಗಿ ಒಂದಿಷ್ಟು ಮಾರ್ಗಸೂಚಿಗಳು ಸಹಜವಾಗಿರುತ್ತದೆ. ಸಾಕಷ್ಟು ಯೋಜನೆಗಳೇನಾಗುತ್ತೆ ಅಂದರೆ ಘೋಷಣೆ ಆಗುತ್ತದೆ. ಆ ಯೋಜನೆ ತೆಗೆದುಕೊಂಡು ಹೋಗುವಾಗ ಅದಕ್ಕೆ ಹಲವಾರು ಷರತ್ತುಗಳಿರುತ್ತೆ, ಕಾರ್ಯಮಿತಿ ಲಿಮಿಟೆಡ್ ಆಗಿರುತ್ತೆ, ಷರತ್ತು ಹಾಕಿರ್ತಾರೆ. ಆ ಷರತ್ತುಗಳನ್ನ ಈಡೇರಿಸಿದ್ರೆ ಮಾತ್ರ ನಿಮಗೆ ಆ ಸವಲತ್ತು ಸಿಗುತ್ತೆ ಅಂತೇಳಿ. ಆ ಷರತ್ತು ತುಂಬ ಕಠಿಣ ಷರತ್ತುಗಳನ್ನು ವಿಧಿಸಿದರೆ ಅದನ್ನು ಸವಲತ್ತು ಪಡ್ಕೊಳ್ಳೋಕ್ಕೆ ಯಾವ ಸಾಧ್ಯನೂ ಆಗೋದಿಲ್ಲ. ತುಂಬ ಸರ್ಕಾರದ ಈ ವಸತಿ ಯೋಜನೆಗಳು ನೋಡಿ, SC STಗಳಿಗೆ ವಸತಿ ಯೋಜನೆ ಮಾಡ್ತಾರೆ, ಪ್ರಗತಿ ಬಹಳ ಕಡಿಮೆ ಇರುತ್ತೆ. ಮನೆ ನಿರ್ಮಾಣಕ್ಕೆ ಅನುದಾನ ಘೋಷಣೆ ಮಾಡ್ತಾರೆ, ಅವರಿಗೆ ಜಾಗನೇ ಇರೋದಿಲ್ಲ. ಈಗ ನಿಮಗೆ ನೋಡಿ, ಅಲ್ಲಿ ಮನೆ ನಿರ್ಮಾಣಕ್ಕೆ ಎಷ್ಟೋ ಕೋಟಿ ಅನುದಾನವನ್ನು ಘೋಷಣೆ ಮಾಡ್ತಾರೆ, ಪ್ರಗತಿ ಬಂದಾಗ ಆಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಜಾಗದ ಸಮಸ್ಯೆ ಅಂತ. ಆ ಇಲಾಖೆ ಅವರ ಜನಾಂಗದವರಿಗೆ ಅಭಿವೃದ್ಧಿ ಕೆಲಸ ಮಾಡುವಾಗ ಯೋಚನೆ ಇರಬೇಕಲ್ಲ, ಅವ್ರಿಗೆ ಜಾಗ ಇಲ್ಲ ಅಂತ. ಮೊದಲು ಕೆಲಸ ಯಾವ್ದು ಮಾಡಬೇಕಾಗಿತ್ತೆ, ಅವರಿಗೆ ಹಕ್ಕುಪತ್ರ ಹಕ್ಕುಪತ್ರ ಕೊಟ್ಟರೆ ತಾನೇ ನೀವು ನೆಕ್ಸ್ಟ್ ಪ್ರೋಸೆಸ್ ಮಾಡೋಕ್ಕೆ ಸಾಧ್ಯ ಆಗೋದು. ಜಾಗನೇ ಇರೋಲ್ಲ, ಮನೆ ನಿರ್ಮಾಣ ಅಂತ ಹೇಳಿರ್ತಾರೆ. ಆ ಸರ್ಕಾರದ ಯೋಜನೆ ಅನುದಾನ ಸುಮ್ಮನೆ ಘೋಷಣೆಗೆ ಅಷ್ಟೇ ಸೀಮಿತ ಆಗಿದೆ, ಅದನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವರೇನಿಸ್ತಾರೆ, ನಮ್ಮ ಹತ್ರ ಜಾಗ ಇದ್ರೆ ಈ ಮನೆ ಸಿಕ್ತಿತ್ತು ಅಂತ ಹೇಳಿ ಅವರೇ ಯೋಚನೆ ಮಾಡೋದು. ಅದರ ಬದಲು ಅವರಿಗೆ ಜಾಗ ಕೊಟ್ಟ ನಂತರ ಅದನ್ನು ಯೋಚನೆ ಮಾಡಿದ್ರೆ ಸಹಜವಾಗಿ ಆಗುತ್ತೆ. ಹಾಗೆಯೇ ಇಲ್ಲಿ ಕೊಡವರ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ, ಬೇರೆ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಏನೇ ಮಾಡಿದ್ರು ಸಹ ಅದು ಯೋಜನೆ ಅನುಷ್ಠಾನಕ್ಕೆ ಬರುವ ರೀತಿಯಲ್ಲಿ, ಫಲಾನುಭವಿಗಳಿಗೆ ಅದು ಸದುಪಯೋಗ ಆಗುವ ರೀತಿಯಲ್ಲಿ, ಏನೇ ನೀತಿ ನಿಯಮ ಇದೆ ಅದು ದುರುಪಯೋಗ ಆಗದ ರೀತಿಯಲ್ಲಿ ಎಚ್ಚೆತ್ತುಕೊಳ್ಳೋದಕ್ಕಷ್ಟೇ ಷರತ್ತುಗಳಿರಬೇಕು. ಆ ಸವಲತ್ತನ್ನು ಪಡ್ಕೊಳ್ಳೋಕ್ಕೆ ಉಪಯೋಗಕ್ಕೆ ಎಷ್ಟು ಸುಲಭವಾಗುತ್ತೆ ಅಷ್ಟು ಸುಲಭದಲ್ಲಿ ಮಾಡುವಂಥದ್ದು. ಅದರಲ್ಲೂ ಯುಕೋ ಮಂಜು ಚಿನ್ನಪ್ಪನವರು ಒಂದು ಸ್ಪಷ್ಟವಾದ ಪರಿಕಲ್ಪನೆಯನ್ನು ಹೊಂದಿದ್ದಾರೆ. ಏನೇನು ನಿಗಮಗಳ ಮೂಲಕ ಏನೇನು ಮಾಡಬೇಕು, ಏನೇನು ಮಾಡ್ಬೋದು ಅಂತ ಹೇಳುವಂಥ ಸ್ಪಷ್ಟ ಚಿಂತನೆ ಇದೆ. ಅವರನ್ನು ಬಳಸ್ಕೊಂಡ್ರು ಸಹ ಸಾಕಷ್ಟು ವಿಚಾರಗಳ ಬಗ್ಗೆ ಅವರಿಗೆ ಸ್ಪಷ್ಟತೆ ಇದೆ. ಏನೇನು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡ್ಬೋದು ಅಂತ ಹೇಳುವುದು, ಅದರೊಂದಿಗೆ ಬೇರೆ ಸಮುದಾಯದಲ್ಲಿರುವಂಥ ಬೇರೆ ಹಿರಿಯರುಗಳನ್ನು ಇರ್ಬೋದು, ವಿಚಾರಗಳ ಬಗ್ಗೆ ಅರಿವಿರ್ಬೋದು, ಬೇರೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂತಿರ್ಬೋದು, ಬೇರೆಯವ್ರನ್ನ ಹೇಗೆ
ಹೇಗೆ ಬಳಸ್ಕೊಳ್ಬೋದು. ಈಗ ವೃತ್ತಿಪರ ಶಿಕ್ಷಣಕ್ಕೆ ಟ್ರೈನಿಂಗ್ ಕೊಡ್ಬೋದು, ಜಾಬ್ ಟ್ರೈನಿಂಗ್ ಸಂಬಂಧಪಟ್ಟ ಹಾಗೆ ಸಹ ಅಷ್ಟೇ. ಸಾಕಷ್ಟು ಜನರಿಗೆ ಉದ್ಯೋಗ, ಹಳ್ಳಿಯಲ್ಲಿ ಓದಿರ್ತಾರೆ, ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸೋದಕ್ಕೆ ಅವಕಾಶಗಳೇ ಇರೋದಿಲ್ಲ, ಅವರಿಗೆ ಗೊತ್ತೇ ಇರೋದಿಲ್ಲ ಹೇಗೆ ಮಾಡಬೇಕು ಅಂತ. ಅದರ ಟ್ರೈನಿಂಗ್ ಸೆಂಟರ್ಗಳನ್ನು ಪ್ರಾರಂಭಿಸುವಂಥ ಅವಕಾಶಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವ್ರನ್ನ ಪ್ರಿಪೇರ್ ಮಾಡಬಹುದಾಗುತ್ತೆ. ಅಥವಾ ಉದ್ಯೋಗ ಅವಕಾಶಗಳಿಗೆ ಅವ್ರನ್ನ ತರಬೇತಿಗೊಳಿಸುವಂಥ ಕೆಲಸಗಳಿರ್ಬೋದು. ಸೇನೆಗೆ ಸೇರ್ಪಡೆ ಮಾಡೋಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಫಿಟ್ನೆಸ್ ಇರ್ಬೋದು, ಅಥವಾ ಸೇನೆಗೆ ಸೇರುವ ಅವಕಾಶಗಳ ಬಗ್ಗೆ ತಿಳಿಸ್ಕೊಡುವಂಥ ಕೆಲಸ ಟ್ರೈನಿಂಗ್ ಇರ್ಬೋದು. ಹೀಗೆ ಬೇರೆ ಬೇರೆ ತರಬೇತಿಗಳ ಮೂಲಕವೂ ಸಹ ಅವರ ಉನ್ನತಿಗೆ, ಕೊಡವ ಸಮುದಾಯದ ಉನ್ನತಿಗೆ ಪ್ರಯತ್ನವನ್ನು ನಿಗಮದ ಮೂಲಕವೂ ಪ್ರಯತ್ನ ಪಡ್ಬೋದು. ಜೊತೆಗೆ ನೀವಾಗಲೇ ಆರಂಭದಲ್ಲಿ ಮೆನ್ಷನ್ ಮಾಡಿದಾಗೆ ತಳಮಟ್ಟದಲ್ಲಿರುವಂತಹ ಅನೇಕ ಕುಟುಂಬಗಳು ಕೂಡ ಸಮುದಾಯದಲ್ಲಿ ಇದ್ದಾವೆ. ಅಂಥವ್ರನ್ನ ಮೇಲಕ್ಕೆತ್ತಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಶಿಕ್ಷಣದ ಜೊತೆಗೆ ಅವರ ಸ್ಥಿತಿಗತಿಯನ್ನು ಸುಧಾರಣೆಗೆ ಬೇಕಾದಂಥ ಕ್ರಮಗಳನ್ನು ಕೂಡ ಕೈಗೊಂಡ್ರೆ ಅನುಕೂಲ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಇನ್ನೊಂದು ಅದು ಘೋಷಣೆ ಆದ ನಂತರದಲ್ಲಿ ನೀವು ದೊಡ್ಡ ಮಟ್ಟಿಗಿನ ಚರ್ಚೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ನಾವು ಈ ಸರ್ಕಾರದ ಯೋಜನೆಗಳನ್ನು ಸರ್ಕಾರ ಘೋಷಣೆ ಮಾಡುತ್ತೆ, ಓಕೆ ರಾಜಕೀಯವಾಗಿ ಮಾಡಿದರೆ ಅಂದ್ಕೊಳ್ಳೋಣ. ಆದರೆ ಘೋಷಣೆ ಆದ ನಂತರದಲ್ಲಿ ನಮಗೆ ಯಾವ ರೀತಿ ಅದನ್ನು ಲಾಭ ಮಾಡ್ಕೋಬೇಕು, ಜೊತೆಗೆ ಲಾಭ ಅಂದರೆ ಸದ್ಬಳಕೆ ಮಾಡ್ಕೊಳ್ಬೇಕು, ಆ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡುವ ಬದಲು ರಾಜಕೀಯವಾಗಿಯೇ ಚರ್ಚೆ ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಅನಿಸುತ್ತೆ? ಅಲ್ಲ, ಸಹಜವಾಗಿ ಹಾಗೇನೆ ಬಂದು ಹೋಗಿದೆ. ನಾನು ಅದಕ್ಕೆ ನಿಮ್ಮ ಹಿಂದೆ ಒಂದ್ಸಲ ಹೇಳಿದ್ದೆ, ಈ ಬಜೆಟ್ಗಳ ಬಗ್ಗೆ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಹೇಳಿದ್ರೆ, ರೂಲಿಂಗ್ ಪಾರ್ಟಿಯವರು ಏನೇ ಇಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳೋದು, ಅಪೋಸಿಷನ್ ಪಾರ್ಟಿಯವರು ನಾವು ಅಪೋಸಿಷನ್ ಇದ್ದೇ ಕಾರಣಕ್ಕಾಗಿ ಅದರಲ್ಲಿ ತಪ್ಪೇ ಹುಡುಕೋದು, ಏನೇ ಕೊಟ್ಟರು ತಪ್ಪಿದೆ, ಒಳ್ಳೆದನ್ನ ಮರೆಮಾಚಿ ಇಲ್ಲದನ್ನ ಕೇಳುವಂಥದ್ದು. ಈಗೆಲ್ಲ ಯೋಜನೆ ಅನುದಾನ ಹೇಳಿಲ್ಲ ಅಂತ ಹೇಳೋದು. ಈಗ ಕೊಡವ ಅಭಿವೃದ್ಧಿ ನಿಗಮ ರಚನೆ ಮಾಡಿದರೆ ಎಲ್ಲಿ ಅನುದಾನ ಅಂತ ಕೇಳೋದು. ಮಾಡಿದ ಮೇಲೆ ಅನುದಾನ ಕೊಟ್ಟೆ ಕೊಡಬೇಕಲ್ವಾ? ಅಧ್ಯಕ್ಷರು ಘೋಷಣೆ ಮಾಡಿದ್ರ, ಹಿಂದಿನ ಘೋಷಣೆ ಮಾಡಿದ್ರೆ ಈಗಲೂ ಘೋಷಣೆ ಮಾಡಿದ್ರೆ ಬಜೆಟ್ ಅಧ್ಯಕ್ಷರು ಘೋಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಅಂದರೆ ಈಗ ಒಂದ್ಸಲ ಇರಿಟೇಟ್ ಆಗುತ್ತದೆ. ಅಂದರೆ ಅವರು ದಡ್ಡತನನೋ, ನನಗೆ ಪ್ರಕಾರ ದಡ್ಡತನ ಅಲ್ಲ, ಆಯ್ತಾ, ಅವರಲ್ಲಿ ಅರಿವಿದೆ, ಅದನ್ನು ಟ್ವಿಸ್ಟ್ ಮಾಡಿ ಹೇಳುವ ಶೈಲಿಯನ್ನು ರೂಢಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಈಗ ನೋಡಿ, ಕೊಡವರ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಳಜಿ ಇಲ್ಲ, ಸಿದ್ದರಾಮಯ್ಯ ಹೀಗೆ ಸಿದ್ದರಾಮಯ್ಯ ಬರೀ ಮುಸ್ಲಿಮ್ಸ್ನ ಓಲೈಸ್ತಾರೆ, ಮುಸ್ಲಿಮ್ಗೆ ಯೋಜನೆ ಕೊಟ್ಟರು, ಅವರ ಅಹಿಂದ ವರ್ಗಕ್ಕೆ ಮಾತ್ರ ಕೆಲಸ ಮಾಡ್ತಾರೆ ಅಂತ ಅವ್ರನ್ನ ಟೀಕೆ ಮಾಡ್ತಾರೆ. ಒಂದು ಜನಾಂಗದ ಅಭಿವೃದ್ಧಿಗೆ ಮಾಡಿದಾಗ ಅದನ್ನು ಖುಷಿ ಪಡಬೇಕಲ್ಲ. ಈಗ ಕಾಂಗ್ರೆಸ್ ಸರ್ಕಾರನೇ ಮಾಡಿದೆ, ಅದರಲ್ಲಿ ಏನು ಜನಾಂಗದವ್ರಿಗೆ ಏನಾಗಬೇಕಾಗಿದೆ? ಒಂದು ಸವಲತ್ತು ಪಡ್ಕೊಳ್ಳೋಕ್ಕೆ ಜನಾಂಗದವ್ರಿಗೆ ಏನಾಗಬೇಕಾಗುತ್ತೆ? ಮಾಡಿದ್ದನ್ನು ಯಾರು ಮಾಡಿದ್ರೆ ಅವರೇ ಹೇಳಬೇಕು, ಯಾರನ್ನ ಮಾಡಿದ್ರು ಅವರೇ ಹೇಳಬೇಕಲ್ಲ. ನೀವು ಟಿಪ್ಪು ಜಯಂತಿಯನ್ನು ಮಾಡಿದ ಕಾರಣಕ್ಕಾಗಿ ಸಿದ್ದರಾಮಯ್ಯ ಟೀಕೆ ಮಾಡ್ತೀರಿ, ಕರೆಕ್ಟ್. ನಿಮ್ಮ ಭಾವನೆಯ ವಿರುದ್ಧವಾಗಿ ಸರ್ಕಾರ ನಡೆದುಕೊಂಡಾಗ ಏನು ಖುಷಿ ಪಡಿಸೋಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಕರೆಕ್ಟೇ ಇದೆ. ಅವರು ಟೀಕೆ ಮಾಡಿದ್ದು ಜನಾಂಗದ ಪರವಾಗಿ ಕೊಡವ ಸಮುದಾಯ ಅದನ್ನು ಸ್ವೀಕಾರ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ, ಎಂದೆಂದಿಗೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವ್ರು ಯಾರಿಗೂ ಬೇಜಾರಾಗುತ್ತೆ ಅಂತ ಹೇಳಿ ಅದನ್ನು ಸ್ವಾಗತ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಕಾಂಗ್ರೆಸ್ನಲ್ಲಿ ಕೊಡವ ಸಮುದಾಯ ಬಹಳಷ್ಟು ಇರುಸುಮುರುಸನ್ನ ಅನುಭವಿಸಬೇಕಾಗಿತ್ತು. ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಲ್ಲ, ಹೋಗದಿದ್ರೆ ಮುಸ್ಲಿಮ್ಸ್ ಬೈಯೋದು, ಹೋದರೆ ಕೊಡವರು ಬೈಯೋದು ಅಂತೇಳಿ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಗೆ ಬಂದರು. BT ಪ್ರದೀಪ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದು ಹೋಯಿತು. ಸಹಜವಾಗಿರ್ತದೆ. ಆದರೆ ಒಂದು ಕೆಲಸ ಮಾಡಿದಾಗ ಖುಷಿ ಪಡಿಸದೆ ಹೋದರೆ ಸರ್ಕಾರಕ್ಕೆ ಎಷ್ಟು ಬೇಸರ ಆಗುತ್ತೆ. ಸಹಜವಾಗಿ ಒಂದು ಸರ್ಕಾರದಿಂದ ಯೋಜನೆಗಳನ್ನು ಘೋಷಣೆ ಮಾಡಿಸೋದು, ಮುಖ್ಯಮಂತ್ರಿ ಲೆವೆಲಲ್ಲಿ ತೆಗೆದುಕೊಂಡು ಬರೋದು ಸುಲಭ ಕೆಲಸ ಅಲ್ಲ. ಲಕ್ಷಾಂತರ ಜನ ಅವರಿಗೆ ಅಹವಾಲುಗಳನ್ನು ಕೊಟ್ಟಿರ್ತಾರೆ, ಸಾವಿರಾರು ಬೇಡಿಕೆಗಳಿರ್ತದೆ. ಆ ಬೇಡಿಕೆಗಳ ಮಧ್ಯದಲ್ಲಿ ಯಾವುದನ್ನು ಈಡೇರಿಸಬೇಕು ಅಂತ ಹೇಳಿದ್ರೆ ಅದು ಸುಲಭದ ಕಸರತ್ತುಗಳಲ್ಲ. ಕೊಡವ ನೋಡಿ, ಇವತ್ತಿಗೂ ಸಹ ಕೊಡವ ಸಮುದಾಯದವರಿಗೆ ಕೊಡವ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ, ಅಂದರೆ ಕೊಡವ ಅಂತ ಸಿಗ್ತಾ ಇಲ್ಲ. ದಾಖಲೆಯಲ್ಲಿ ಕೊಡಗರು ಬೇರೆ ಬೇರೆ ಇತ್ತು, ಅದನ್ನು ತಿದ್ದುಪಡಿ ಮಾಡಿದ್ರು. ಒಂದು ಸಲ ಕ್ಯಾಬಿನೆಟ್ಲಿ ಬಂದ್ರೆ ಕೊಡವರು ಅಂತ ಬಂತು, ಪುನಃ ತಿದ್ದುಪಡಿ ಮಾಡಿದಂತ ಕೊಡವರು ಅಂತ ಬಂತು. ಕೊಡವರು ಅಂತ ಹೇಳಿ ಜಾತಿ ಇರುತ್ತೆ, ಕೊಡವ ಜಾತಿ ಇರುತ್ತೆ ಕೊಡವ. ಒಂದು ಕ್ಯಾಬಿನೆಟಲ್ಲಿ ಬಂದು ಸರ್ಕಾರಿ ಆದೇಶ ಬಂದಾಗ ಕೊಡವರು ಅಂತ ಬಂತು, ಪುನಃ ಕೊಡಗರು ಬದಲು ಕೊಡವರು ಅಂತ ಬಂತು. ಮತ್ತೆ ಇನ್ನೊಂದು ಕ್ಯಾಬಿನೆಟ್ಗೆ ಮತ್ತೆ ಬಂದು ಪುನಃ ಅದು ಕೊಡವ ಅಂತ ಆಯಿತು. ಕೊಡವ ಅಂತ ಬಂದಿದ್ದು ಇಂಪ್ಲಿಮೆಂಟ್ ಆಗಿದೆಯಾ? ಸರ್ಕಾರಿ ದಾಖಲೆಯಲ್ಲಿ ಇವತ್ತು ಅದು ಆಗಿಲ್ಲ. ಇದೆ, ದಾಖಲೆಯಲ್ಲಿ ಇದೆ, ಕೊಡವ ಜಾತಿ ಪ್ರಮಾಣ ಪತ್ರ ಕೊಡ್ಬೋದು ಅಂತಿದೆ. ಈಗ ನಾನು ಕೊಡವ ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ಬೇಕಾದ್ರೆ ನನ್ನ ತಂದೆಯ ಪ್ರಮಾಣ ಪತ್ರವನ್ನು ಹಾಜರುಪಡಿಸಿ ನಾನು ಜಾತಿ ಪತ್ರವನ್ನು ನೆಕ್ಸ್ಟ್ ತಗೊಳ್ಳುವಂಥದ್ದು. ಆವಾಗ ಸಹಜವಾಗಿ ಅಲ್ಲಿ ತಂದೆ ಏನಿರುತ್ತೆ, ಕೊಡಗರ ಅಂತ ಇರುತ್ತೆ, ಅದನ್ನೇ ನನಗೆ ಕೊಡ್ತಾರೆ. ಎಟ್ ಎ ಟೈಮ್ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ಸರ್ಕಾರವೇ ಅದಕ್ಕೂ ಆದೇಶ ಹೊರಡಿಸಿ ಮಾಡಬೇಕು. ಈಗ ಕೊಡವ ಒಂದೇ ಇರಬೇಕು, ಅದರಲ್ಲಿ ಕೊಡಗರು ಅದನ್ನೆಲ್ಲ ಬಾರ್ ಹಾಕಿ ಅದನ್ನ ಇನ್ನೂ ಹಾಗೇನೆ ಉಳಿಸ್ಕೊಂಡಿದ್ದಾರೆ. ಅದೆಲ್ಲವನ್ನ ಡಿಲೀಟ್ ಮಾಡಿ ಈಗ ನನ್ನ ಪ್ರಮಾಣ ಪತ್ರದಲ್ಲೂ ಕೊಡಗರು ಅಂತ ಇರೋದನ್ನು ನನ್ನ ದಾಖಲೆಯಲ್ಲೂ ಮುಂದೆ ಅದು ಕೊಡವ ಸಿಗುವ ರೀತಿಯಲ್ಲಿ ಇರಬೇಕು. ನಾನು ಹೋಗಿ ನಾಳೆ ತೆಗೆಯುವ ಕೊಡವ ಅಂತ ಆಗಬೇಕು. ಅದು ಸರ್ಕಾರಿ ಆದೇಶವನ್ನು ಹೊರಡಿಸಬೇಕು. ಅದಕ್ಕೂ ಆ ನಿಟ್ಟಿನಲ್ಲೂ ಸಹ ಪೊನ್ನಣ್ಣವರು ಪ್ರಯತ್ನ ಮಾಡಬೇಕು. ಇವತ್ತು ಸಹ ಅದನ್ನು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಕೊಡವ ಅಂತ ಹೇಳಿ ಜಾತಿ ಪ್ರಮಾಣ ಬಂತು, ಆದರೆ ಕೊಡವ ಸರ್ಟಿಫಿಕೇಟ್ ಬರ್ತಾ ಇದೆಯಾ ಅಂತ. ಅದು ಇತ್ತೀಚೆಗೆ ಚರ್ಚೆಗಳಾಗ್ತಿದ್ದು. ಈ ಪೊಲೀಸ್ ಕೇಸ್ಗಳಾದಾಗ FIR ಆಗುವ ಸಂದರ್ಭದಲ್ಲಿ ಕೊಡವ ಸಂಬಂಧಪಟ್ಟವರು ದೂರು ಕೊಟ್ಟಾಗ ಕೊಡಗರು ಅಂತಲೇ ಮೆನ್ಷನ್ ಮಾಡ್ತಾರೆ ಪೊಲೀಸರು. 2-3 ಪ್ರಕರಣಗಳಲ್ಲಿ ಗ್ರೂಪ್ಗಳಲ್ಲಿ ಶೇರ್ ಆಯಿತು. ನೀವು ಪೊನ್ನಣ್ಣವರು ಮಾಡಿದ ಕೊಡವ ಎಲ್ಲಿ ಹೋಯ್ತು ಅಂತ ಹೇಳ್ತಾರೆ. ಸಹಜ, ನಿಜ, ಅವ್ರು ಪ್ರಶ್ನೆ ಮಾಡ್ತಾರೆ, ಸರಿ ಇದೆ, ಅದು ಸರಿ ಆಗಬೇಕಲ್ಲ. ಈಗ ನಿಮಗೆ ಹೋದಾಗ ದಾಖಲೆಯಲ್ಲಿ ಈಗಲೂ ಕೊಡಗರಂತ ಇದ್ದರೆ ಮಾಡಿದ ಪ್ರಯೋಜನ ಏನಾಗುತ್ತೆ?
ಅದೇ ರೀತಿ ನೋಡಿ ಎಲ್ಲ ಸ್ವಲ್ಪ ನಮಗೆ ಆತುರನೂ ಇದೆ. ಪ್ಲಸ್ ನಾವು ಅದನ್ನು ಸಮುದಾಯದವರು ಜನಪ್ರತಿನಿಧಿನ ಅವರಿಗೆ ಹೇಳಿ ಅವರೊಂದು ವಿಶ್ವಾಸ ತಗೊಂಡು ಏನು ಆಗಬೇಕಾಗಿದೆ ಚರ್ಚೆ ಮಾಡಬೇಕು, ಅಹವಾಲು ಕೊಡಬೇಕು, ಅವ್ರನ್ನ ಭೇಟಿ ಮಾಡಬೇಕು, ಸರ್ಕಾರ ಮಟ್ಟದ ಸಂಬಂಧಪಟ್ಟವ್ರನ್ನ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು. ಆ ಕೆಲಸಗಳನ್ನ ಮಾಡೋದೇ ಇಲ್ಲ. ಎಲ್ಲ ಕೆಲಸಗಳು ನೀವು ಒಬ್ಬ ಜನಪ್ರತಿನಿಧಿ ಸೋಷಿಯಲ್ ಮೀಡಿಯಾದಿಂದೇ ಅಲ್ಲೇ ನೋಡ್ಕೊಳ್ಬೇಕು, ಅಲ್ಲೇ ಅವ್ರು ಕೆಲಸ ಮಾಡಿ ಅಲ್ಲೇ ಪರಿಹಾರ ಕೊಡಬೇಕು. ಈಗ ಎಲ್ಲವೂ ಚರ್ಚೆಯು ಅಲ್ಲೇ, ಪರಿಹಾರವು ಅಲ್ಲೇ ಆಗಬೇಕೀಗ, ಬೇರೆ ಎಲ್ಲೂ ಇಲ್ಲ. ಅವ್ರ ಹತ್ರ ಭೇಟಿ ಮಾಡಬೇಕಾಗಿಲ್ಲ, ಕೆಲಸ ಅವ್ರು ಯಾವ ಕ್ಷೇತ್ರ ಸುತ್ತೋದು ಬೇಕಾಗಿಲ್ಲ, ಬರೀ ವಾಟ್ಸಪ್ ನೋಡ್ಕೊಂಡಿದ್ರೆ ಸಾಕು. ಅವ್ರಿಗೆ ಏನೆಲ್ಲ ಬೇಕಂತ ಹೇಳ್ತಾರೆ ಅದನ್ನು ಮಾಡಿಕೊಟ್ರೆ ಸಾಕು. ಅದನ್ನು ಮಾಡಿ ಅಲ್ಲಿಗೆ ಗ್ರೂಪಿಗೆ ಆರ್ಡರ್ ಹಾಕಿಬಿಟ್ರೆ ಕೆಲಸ ಮುಗಿಯಿತು. ಅದೇ ರೀತಿ ನೋಡಿ, ಜಮ್ಮದ ವಿಚಾರಕ್ಕೆ ಪಟ್ಟೆದಾರನ ವಿಚಾರದಲ್ಲಿ ಏನು ತೊಂದರೆಗಳಾಗ್ತಿತ್ತು. ಮೊದಲು ಪಟ್ಟೆದಾರ ಅಂತ ಹೇಳುವಂಥದ್ದು ಇಡೀ ಕುಟುಂಬದ ಹಿಡಿತ ಪಟ್ಟೆದಾರನ ಕೈಲಿತ್ತು. ಆಸ್ತಿಯಲ್ಲೂ ಪಟ್ಟೆದಾರನ ಹಿಡಿತದಲ್ಲಿರುವ ರೀತಿಯಲ್ಲಿತ್ತು. ಈಗ ಪಟ್ಟೆದಾರದ ಬಹುತೇಕ ಫ್ಯಾಮಿಲಿಗಳಲ್ಲಿ ಪಟ್ಟೆದಾರನೇ ಇಲ್ಲ ಇವತ್ತು. ಹಿರಿಯರನ್ನೇ ಯಾರು ಪಟ್ಟೆದಾರ ಅಂತ ಹೇಳಿ ಅಲ್ಲ, ಫ್ಯಾಮಿಲಿ ಅಧ್ಯಕ್ಷ ಅಂತ ಹೇಳುವಂಥದ್ದು ಕೆಲವು ಕುಟುಂಬಗಳಲ್ಲಿ ಇವತ್ತು ಪಟ್ಟೆದಾರ ಇದೆ. ಪಟ್ಟೆದಾರರ ಕಾರಣಕ್ಕಾಗಿ ಜಾಗದ ಸಮಸ್ಯೆಗಳು ಎಷ್ಟೋ ಇದೆ. ಅವರ ಪಟ್ಟೆದಾರ ತನಗೆ ಕುಟುಂಬದಲ್ಲಿರುವ ಸದಸ್ಯನ ಆಸ್ತಿಯನ್ನು ಸಹ ಪಟ್ಟೆದಾರನ ಹೆಸರಲ್ಲಿ ಇಟ್ಕೊಂಡು ಅವರ ಮಕ್ಕಳು ಅದಕ್ಕೆ ತಗಾದೆ ತೆಗೆಯುವಂಥದ್ದು, ಆಸ್ತಿ ದಾಖಲೆ ಆಗದೇ ಇರುವುದಕ್ಕೆ ವ್ಯಾಜ್ಯಗಳಿಗೆ ಅದೇ ಕಾರಣಗಳಾಗ್ತದೆ. ಅದನ್ನು ಅನುಭವಿಸ್ತಿರೋರಿಗೆ ಅದರ ಕಷ್ಟಗಳು ಗೊತ್ತಿದೆ. ಇವತ್ತು ಸರ್ಕಾರದ ಸವಲತ್ತು ಪಡೆಯೋಕ್ಕೆ ಆಗದೆ, ತನ್ನ ಹೆಸರಿಗೆ ಆಸ್ತಿ ಮಾಡ್ಕೊಳ್ಳೋಕ್ಕಾಗದೆ ಬರೀ ಅನುಭವ ಸ್ವಾಧೀನಕ್ಕೆ ಅಷ್ಟೇ ಪಟ್ಕೊಂಡು ಸಮಸ್ಯೆಗಳಿರ್ತಾರೆ. ಅದೆಲ್ಲವನ್ನು ಅರಿತುಕೊಂಡೇ ಜಮ್ಮ ಜಾಗದ ಇದು ಪಟ್ಟೆದಾರ ವಿಚಾರ ಸಂಬಂಧಪಟ್ಟಾಗ ತಿದ್ದುಪಡಿ ತಂದಿದ್ದು. ಅದು ಸರ್ಕಾರಿ ಆದೇಶ ಆಗಿ ಅದು ಕಾರ್ಯರೂಪಕ್ಕೆ ಬರಬೇಕಾಗುತ್ತೆ. ಅದು ಆಗಬೇಕಾದ್ರೂ ಹೋಗಿ ಜನಪ್ರತಿನಿಧಿನ ಭೇಟಿ ಮಾಡಿ ನಿಜವಾಗ್ಲೂ ಏನು ಅಥವಾ ಪರಸ್ಪರ ಚರ್ಚೆ ಮಾಡಿ ಏನೇನು ಮಾಡಿದ್ರೆ ಏನೇನು ಸಮಸ್ಯೆ ಪರಿಹಾರ ಆಗುತ್ತೆ, ಸಮಸ್ಯೆಯನ್ನು ಪರಿಹಾರ ಪಡ್ಕೊಳ್ಳೋದು ಹೇಗೆ, ಅವೆಲ್ಲವನ್ನು ತಿಳಿದುಕೊಳ್ಬೇಕಾಗುತ್ತಲ್ಲ. ಈಗ ನೋಡಿ, ಕೊಡವ ಸಮುದಾಯ ಅದು ಜಮ್ಮ ಜಾಗವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡವರೇ ದೊಡ್ಡ ಪ್ರಮಾಣದಲ್ಲಿ ಆ ಆಸ್ತಿಯನ್ನು ಹೊಂದಿದ್ದಾರೆ, ಜಮ್ಮ ಜಾಗಗಳನ್ನು ಹೊಂದಿದ್ದಾರೆ. ಅದರೊಂದಿಗೆ ಅದರ ಸಮಸ್ಯೆಯನ್ನು ಕೊಡವರೇ ಅನುಭವಿಸ್ತಾ ಇದ್ದಾರೆ. ಅದ್ರ ಪರಿಹಾರ ಆದರೆ ಎಷ್ಟೋ ಕುಟುಂಬಗಳಿಗೆ ಇಲ್ಲಿರುವಂಥ ವ್ಯಾಜ್ಯಗಳು ಪರಿಹಾರ ಆಗುತ್ತೆ, ದಾಖಲೆಗಳು ಅವರ ಹೆಸರಿಗೆ ಬರುತ್ತೆ, ಆಸ್ತಿಯು ಅದರ ಸರ್ಕಾರದ ಸವಲತ್ತುಗಳನ್ನು ಅವರಿಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಸಾಲ ಸವಲತ್ತುಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದು ಅವರಿಗೆ ಹೆಚ್ಚು ಮಟ್ಟದ ಫೈನಾನ್ಷಿಯಲಿ ಸ್ಟೆಬಿಲಿಟಿಗೆ ಅದು ಕಾರಣ ಆಗುತ್ತದೆ. ಅದನ್ನು ಸರಿಪಡಿಸಬೇಕಾಗುತ್ತೆ. ಕೊಡವನು ಅಷ್ಟೇ ಸರ್ಟಿಫಿಕೇಟ್ ಅದನ್ನು ಸೇರಿಸಿಪಡ್ಕೊಂಡ್ರೆ ಅದು ಸಹ ಒಳ್ಳೆಯದಾಗುವಂಥದ್ದು. ಈ ಮೂರು ಕೆಲಸವನ್ನು ಸಹ ಪೊನ್ನಣ್ಣನವರು ಅವರೇ ಮುಂದೆ ನಿಂತು ಸ್ವತಃ ಅವರ ಆಸಕ್ತಿಯಿಂದ ಮತ್ತು ಆ ಪ್ರಭಾವದಿಂದ ಆ ಕೆಲಸವನ್ನು ಮಾಡಿದರೆ ಅದರ ಹೆಚ್ಚು ಪ್ರಯೋಜನವನ್ನು ಸಮುದಾಯದವರು ಪಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ಬೇಕಾಗ್ತದೆ. ಒಂದು ಮನುಷ್ಯನಿಗೆ ಸಹಜವಾಗಿ ಏನಿಸ್ತಾ ಗೊತ್ತಾ, ನಿಮಗೆ ಒಳ್ಳೆದು ಮಾಡಿದನೋ ಅದನ್ನು ನೀವು ಕೆಟ್ಟದಾಗಿ ಬಿಂಬಿಸಿದಾಗ ಸಹಜವಾಗಿ ಯಾರಿಗಾದರೂ ಬೇಜಾರಾಗುತ್ತೆ. ಇನ್ನೇನು ಮಾಡಬೇಕಾಗುತ್ತೆ ಅಂತ ಹೇಳೋ ಭಾವನೆ ಬರಲ್ವಾ. ಅವರು ಸಹಜವಾಗಿ ಮನುಷ್ಯರಲ್ವ, ಎಷ್ಟೇ ಪಾಂಡಿತ್ಯ ಇರಲಿ, ಎಷ್ಟೇ ತಾಳ್ಮೆ ಇರಲಿ, ಏನೇ ಇದ್ರೂ ಸಹ ಅವ್ರಿಗೆ ಎಲ್ಲೋ ಒಂದು ಕಡೆ ಒಬ್ಬರೇ ಇದ್ದಾಗ ಸಹಜವಾಗಿ ಅನಿಸಕ್ಕೆ ಸ್ಟಾರ್ಟ್ ಆಗಲ್ಲ, ನಾನು ಇಷ್ಟು ಮಾಡಿದ್ರು ಹೀಗೆ ಕಾಣುತ್ತಾ ಅಂತೇಳಿ. ಈಗ ನೋಡಿ, ನಾನು ಇದನ್ನು ಯೋಚನೆ ಮಾಡ್ತಾ ಇದ್ದೆ. ಬಹುತೇಕ ಕೊಡವ ಸಮಾಜದ ಮುಂದಾಳತ್ವವನ್ನು ವಹಿಸಿರುವವರು ಆಡಳಿತ ಮಂಡಳಿಯವರು ಬಿಜೆಪಿ ಪಕ್ಷದ ಪ್ರಮುಖರು ಅಥವಾ ಬಿಜೆಪಿಯ ಸಿಂಪತೈಸರ್ಸ್ ಅಥವಾ ಬೆಂಬಲಿಗರೇ ಇದ್ದಾರೆ. ಆ ಕಾರಣಕ್ಕಾಗಿಯೇ ಈ ಒಂದಿಷ್ಟು ದೊಡ್ಡದ ನಿರ್ಧಾರ ಸರ್ಕಾರದಿಂದ ಆದರೂ ಸಹ ಸಮಾಜಗಳು ಇನ್ನೂ ಸಹ ಕಷ್ಟದಲ್ಲಿ ಇದ್ದಾರೆ. ಹೇಳಿಕೆ ಕೊಡುವುದಕ್ಕೆ, ಒಂದು ಅಭಿನಂದಿಸೋದಕ್ಕೆ, ಒಂದು ಸನ್ಮಾನಿಸೋದಕ್ಕೆ, ಒಂದು ಗೌರವಿಸೋದಕ್ಕೆ ಅದು ಏನು ಕಷ್ಟಪಟ್ಕೊಂಡು ಮಾಡ್ತಾ ಇದ್ದಾರೆ. ಮನಪೂರ್ವಕ ಇಷ್ಟು ದೊಡ್ಡದ ಯೋಜನೆಯನ್ನು ಘೋಷಣೆ ಮಾಡಿ ಸರ್ಕಾರದಿಂದ ಘೋಷಣೆ ಮಾಡಿದ್ರು ಸಹ ಅವ್ರಿಗೆ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಗೊತ್ತಿದೆ ಇದು ಪೊನ್ನಣ್ಣ ಅವರಿಂದನೇ ಆಗಿದ್ದು. ಹಾಗಾದರೆ ಅವ್ರನ್ನೊಂದು ಗೌರವಿಸುವ ಕೆಲಸ ಮಾಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡಬೇಕಾಗುತ್ತೆ? ಆಗ ಅವ್ರು ಇನ್ನೇನು ಮಾಡಬೇಕು, ನಾನೇನು ಮಾಡಬೇಕು ಅಂತ ಹೇಳಿ ಬಯಸೋದಿಲ್ವ? ಅವರು ಯೋಚನೆ ಮಾಡೋಕ್ಕಾಗಲ್ವ? ಮತ್ತು ಪೊನ್ನಣ್ಣನವರೇ ವೈಯಕ್ತಿಕವಾಗಿ ಹೇಳೋದಾದರೆ ಅವರು ಸರ್ವಜನರ ಹಿತಾಸಕ್ತಿಯನ್ನು ಬಯಸಿ ನೋಡುವವರು. ಯಾರೇ ನೀವು ಹೋದರೆ ನಿಮಗೇನು ಕೆಲಸ ಆಗಬೇಕು ಅಂತ ಕೇಳ್ತಾರೆ. ನೀವು ಇನ್ನೊಬ್ಬರು ಟೀಕೆ ಮಾಡಿದ್ರೆ ಅವ್ರಿಗೆ ಅದು ಖುಷಿ ಆಗೋಲ್ಲ. ಇನ್ನೊಬ್ಬರ ಬೈಯೋದಾಗಲಿ, ಇನ್ನೊಬ್ಬರನ್ನ ದ್ವೇಷ ಮಾಡೋದಾಗಲಿ, ಅವ್ರಿಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿದ್ರೆ ಅವರು ಅದನ್ನು ಒಪ್ಪೋದಿಲ್ಲ. ನಿಮಗೇನು ಬೇಕು ಅಂತ ಕೇಳ್ತಾರೆ. ಅದೇ ಅವರು ಪೂರಕವಾದ ಬೆಳವಣಿಗೆ ನೋಡಿ, ಕೊಡಗು ಗೌಡ ಸಮಾಜದವರಿಗೆ ಮದೆನಾಡದಲ್ಲಿ ಸರ್ಕಾರಿ ಜಾಗವನ್ನು ಮಂಜೂರು ಮಾಡಿಕೊಟ್ರು. ಆ ಜನಾಂಗದವರಿಗೂ ಒಂದು ಉಪಕಾರ ಆಗುವಂಥ ಕೆಲಸಗಳನ್ನ ಮಾಡಿದರು. ಅದರೊಂದಿಗೆ ಮುಂದಿನ ಹಂತಕ್ಕೆ ಬಹುಶಃ ಕೊಡವ ಭಾಷಿಕರ ಒಕ್ಕೂಟದವರು, ಮೂಲ ನಿವಾಸಿಗಳ ಭಾಷಿಕರ ಒಕ್ಕೂಟದವರು ಮೇಚಿರ ಸುಭಾಷ್ ನಾಣ್ಯದವರ ನೇತೃತ್ವದಲ್ಲಿರುವಂಥ ಅವರು ಸಮುದಾಯದ ಸರ್ಕಾರಿ ಜಾಗಕ್ಕೆ ಬೇಡಿಕೆ ಇದೆ ಮೂರನಾಡಲ್ಲಿ. ಬಹುಶಃ ಅದು ಸಹ ಶೀಘ್ರದಲ್ಲೇ ಅದು ಸಹ ಘೋಷಣೆ ಆಗ್ಬೋದು. ಬಹುಶಃ ನಾವು ಪ್ರಾಕ್ಟಿಕಲ್ ಆಗಿ ಹಾಗೇನೆ ಮಾಡಬೇಕಾಗುತ್ತೆ. ಎಲ್ಲ ಸಮುದಾಯದ ಏಳಿಗೆಗೆ ಆಗಬೇಕಾಗಿದೆ. ಇಲ್ಲಿ ನೋಡಿ, ಇನ್ನೊಂದು ಸಿದ್ದರಾಮಯ್ಯ ಸರ್ಕಾರ ಹವ್ಯಕ ಮಂಡಳಿ ಮಾಡಿರುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯ ಟೀಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಬ್ರಾಹ್ಮಣರಿಗೆ ಶ್ರೇಯಾಭಿವೃದ್ಧಿಗೆ ಸಿದ್ದರಾಮಯ್ಯ ಹೋಗಿದ್ದಾರೆ. RSS ಅವರ ಕಚೇರಿನ ನಿಯಂತ್ರಣ ಮಾಡ್ತಾ ಇದೆ. ಅವರಿಗೆ ಯಾಕೆ ಹಿಂಗೆ ಈ ಥರ ಶತ್ರುತ್ವವನ್ನು ಯಾಕೆ ಮಾಡ್ಕೊಳ್ಬೇಕು? ಸರ್ಕಾರ ಅಂತ ಹೇಳಿದ್ರೆ ಎಲ್ಲರಿಗೂ ಸಲ್ಲುವಂಥದ್ದು. ಶೋಷಿತ ಸಮುದಾಯಗಳ ಪರವಾಗಿ ಯೋಜನೆ ಮಾಡ್ತಾ ಸಿದ್ದರಾಮಯ್ಯ ಬಂದಿರೋದು ಸಹ ತಪ್ಪಲ್ಲ. ಶೋಷಿತ ಸಮುದಾಯವರಿಗೆ ಮಾಡಬೇಕಾಗುತ್ತೆ, ಕೆಲಸ ಮಾಡಬೇಕಾಗುತ್ತೆ. ತಳಮಟ್ಟದಲ್ಲಿರೋರನ್ನ ಮೇಲೆ ಎತ್ತುವ ಕೆಲಸಗಳನ್ನು ಮಾಡುವಂಥ ತಪ್ಪೇ ಅಲ್ವಲ್ಲ, ಮಾಡಲೇಬೇಕಾಗುತ್ತೆ. ಎಟ್ ಎ ಟೈಮ್ ಚೆನ್ನಾಗಿರುವವ್ರನ್ನೇ ಅವ್ರು ಇನ್ನೂ ಖುಷಿಯ ರೀತಿಯಾಗಿ ಮಾಡಬಾರ್ದು. ಅವ್ರಿಗೆ ಏನೂ ಕೊಡದೆ ಯಾರೋ ಒಬ್ರು ಕೇಳ್ತಾರೆ, ನಮಗೆ ಸರ್ಕಾರ ಇಲ್ವಾ, ನಮಗೆ ಸರ್ಕಾರವೇ ಇಲ್ಲ, ನಮಗೆ ಯಾವ ಬಂದರೂ ನಮಗೆ ಸರ್ಕಾರ ಘೋಷಣೆ ಮಾಡೋದಿಲ್ಲ ಅಂತ ಹೇಳೋ ಭಾವನೆಗಳು ಬ್ರಾಹ್ಮಣ ಸಮುದಾಯದಲ್ಲಿ ಇತ್ತು. ಅವ್ರು ಹೇಳ್ತಾರೆ, ನಮಗೆ ಸರ್ಕಾರಗಳೇ ಇಲ್ಲ, ನಮಗೆ ಯಾವುದೂ ಸಿಗೋದಿಲ್ಲ, ನಾವು ಈ ದೇಶದಲ್ಲಿ ಇದ್ದೀವ, ನಾವು ಈ ದೇಶದ ಪ್ರಜೆಗಳ ಅಂತ ಹೇಳುವ ಫೀಲ್ ಆಗುತ್ತೆ. ಅದು ಯಾರಿಗೂ ಬರಬಾರ್ದು.
ಅವರನ್ನು ವಿಶ್ವಾಸ ತೆಗೆದುಕೊಳ್ಬೇಕು. ಅವರಲ್ಲೂ ಕಷ್ಟದಲ್ಲಿರುವವರು ಇದ್ದೇ ಇರ್ತಾರೆ. ಈಗ ಬ್ರಾಹ್ಮಣ ಸಮುದಾಯ ಅಂತ ಹೇಳಿದ್ರೆ ಎಲ್ಲರೂ ಆರ್ಥಿಕವಾಗಿ ಶಬಲರಾಗಿರುವಂಥವ್ರು, ಸ್ಥಿತಿವಂತರು, ಆಸ್ತಿವಂತರು ಅಂತ ಹೇಳೋಕ್ಕಾಗಲ್ಲ. ಅಲ್ಲೂ ಸಮಸ್ಯೆಯಲ್ಲಿ ಇರುವವರು ಇರ್ತಾರೆ. ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಲ್ಲ. ಆ ಒಂದು ಸಮುದಾಯ ಹೇಳೋ ಒಂದೇ ಕಾರಣಕ್ಕಾಗಿ ಅವರು ಇನ್ನೂ ಶೋಷಣೆಗೆ ಒಳಗಾಗಬೇಕಾ, ಅವರು ಹಿಂದೆ ಉಳಿಬೇಕಾ, ಅಥವಾ ಅವರ ಬದುಕು ಸಾಗೋದಕ್ಕೆ ಕಷ್ಟಪಡಬೇಕಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ನನಗೆ ಅನಿಸುವಂಥದ್ದು, ರಾಜಕೀಯವಾಗಿ ಟೀಕೆ ಮಾಡೋದು ಸಹಜ. ಪಕ್ಷದ ನೆಲೆಗಟ್ಟಿನಲ್ಲಿ ಸಹಜವಾಗಿ ಕೆಲಸ ಮಾಡಿದರೂ ಸಹ ಅದನ್ನು ಅವರಿಗೆ ಕ್ರೆಡಿಟ್ ಕೊಡೋಕ್ಕೆ ಹೋಗೋದಿಲ್ಲ, ಯಾರೂ ಹೋಗೋಲ್ಲ, ಯಾವ ರಾಜಕೀಯ ಪಕ್ಷ ಹೋಗೋಲ್ಲ. ಅದು ಕಾಂಗ್ರೆಸ್ಸು ಹೊರತಿಲ್ಲ, BJP ಹೊರತಲ್ಲ, JDS ಹೊರತಲ್ಲ, ಯಾರು ಎಲ್ಲರೂ ನಾವು ಮಾಡಿದ್ದು ನಮ್ಮಿಂದ ಆಯಿತು, ನಾವೇ ಕಾರಣ, ನಮ್ಮದು ಮೂಲ, ನಾವು ಹೇಳಿದಕ್ಕೆ ಆಯಿತು. ಏನೋ ಒಂದು ಕೆಲಸ ಮಾಡುವಾಗ ಈಗ ರಸ್ತೆ ಹಾಳಾಗಿದೆ, ನಾವು ಕೇಳಿದಕ್ಕಾಗಿ ರಸ್ತೆ ಆಯಿತು ಅಂತ ಅನುದಾನ ತಂದರೆ ಇನ್ನೊಬ್ರು ಕೆಲವರು ಹೇಳ್ತಿದ್ರು ಈಗಲೇ ಬುಕ್ಕಿಂಗ್ ಮಾಡ್ತಿದ್ದಾರೆ ಕೆಲವರು. ಹೇಗೆ ಅಂತ ಟೀಕೆಗೆ, ಅವರು ರಸ್ತೆ ಚುನಾವಣೆ ಹತ್ರ ಬರುವಾಗ ಮಾಡ್ತಾರೆ ಅಂತ. ಈಗ ರಸ್ತೆ ಕೆಲಸ ಮಾಡಬೇಕಾ ಬೇಡವಾ? ಇನ್ನು 1.5 ವರ್ಷದ ಮೇಲೆ ಚುನಾವಣೆ ಬಂದೇ ಬರುತ್ತಲ್ವಾ? ಹಾಗಾದ್ರೆ ಚುನಾವಣೆ ಇದೆ ಕಾರಣಕ್ಕಾಗಿ ರಸ್ತೆ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ಬೇಕಾ? ನಿಲ್ಲಿಸಿದ್ರೆ ಕೆಲಸ ಮಾಡ್ತಿಲ್ಲ, ರಸ್ತೆ ಚೆನ್ನಾಗಿಲ್ಲ ಅಂತ, ಮಾಡಿದ್ರೆ ಚುನಾವಣೆಗಾಗಿ ಮಾಡಿದ್ರು ಅಂತ. ಆ ಥರದ ಮನಸ್ಥಿತಿ ಬರಬಾರ್ದು. ಕೆಲಸನೂ ಅಷ್ಟೇ, ಸಹಜವಾಗಿ ಚುನಾವಣೆ ಹತ್ರ ಬರುವಾಗ ಮಾಡಲೇಬೇಕಾದ ಅನಿವಾರ್ಯತೆಗೆ ಅವ್ರು ಮಾಡ್ತಾರೆ. ಅದೇ ಆಸಕ್ತಿಯನ್ನು ಬೇರೆ ಟೈಮಲ್ಲೂ ಮಾಡುವಂಥ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಯೋಜನೆಗಳನ್ನು ಮುಂದುವರಿಸಬೇಕಾಗುತ್ತೆ. ಯಾವುದೇ ಯೋಜನೆಗಳಿರಲಿ. ಬಹುಶಃ ನನಗೆ ಈಗ ಏನು ಈ ಅಭಿವೃದ್ಧಿ ನಿಗಮ 3 ವರ್ಷದ ಹಿಂದೆ ಏನು ಬೊಮ್ಮಾಯಿಯವರು ಘೋಷಣೆ ಮಾಡಿದರು, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೂ ಮಾಡಿದ್ರು ಆ ಸಮುದಾಯಕ್ಕೆ 3 ವರ್ಷಗಳಿಗೆ ಒಂದು ಒಳ್ಳೆ ಕೆಲಸಗಳಾಗ್ತಿತ್ತು. ಅದಷ್ಟು ನಾವು ಸಮುದಾಯದವರು ಕಳ್ಕೊಂಡ ಹಾಗೆ. ಅದು ಏಕಾಗುತ್ತೆ, ಆ ಪಕ್ಷ ಮಾಡಿದ್ರು ಈ ಪಕ್ಷ ಮಾಡಿದ್ರು ಅಂತ ಹೋದರೆ, ನಾಳೆ ಕಾಂಗ್ರೆಸ್ ಸರ್ಕಾರ ಮಾಡಿದ ಯೋಜನೆಗಳನ್ನು ಕಾಂಗ್ರೆಸ್ ಮುಂದಿನ ಚುನಾವಣೆ ಸೋತು ಹೋದರೆ, ಬೇರೆ ಬರುವ ಸರ್ಕಾರಗಳು ಎಲ್ಲವನ್ನು ಸ್ಥಗಿತಗೊಳಿಸಿದರೆ ಏನಾಗುತ್ತೆ? ನಷ್ಟ ಯಾರಿಗಾಗೋದು? ಸಾರ್ವಜನಿಕ ಹಣವನ್ನೇ ಪೋಲು ಮಾಡಿದ ಹಾಗೆ ಆಗುತ್ತೆ. ಬಿಟ್ಟರೆ ಅದರಿಂದ ಯಾವುದೂ ಇಲ್ಲ. ಈಗ ಒಂದು ರಸ್ತೆ ಆಗಿರುತ್ತೆ, ಅದು ಅರ್ಧ ಆಗಿರುತ್ತೆ, ಅದನ್ನು ಮುಂದುವರಿಸಲೇಬೇಕಾಗುತ್ತಲ್ಲ. ಬೇರೆ ಬೇರೆ ಕೆಲಸಗಳನ್ನ ಅದು ನಿರಂತರ ಪ್ರೋಸೆಸ್. ಯಾವ ಕೆಲಸನೂ ಸ್ಥಗಿತಗೊಳಿಸುವಂಥ ಪ್ರಕ್ರಿಯೆ ಇರಬಾರ್ದು. ಯಾಕಂದರೆ ಈಗ ನೋಡಿ, ಬಜೆಟಲ್ಲಿ ಮಂಡನೆ ಆಗಿರುತ್ತೆ, ಅದು ಶಾಸನಸಭೆ ಒಳಗೆ ಚರ್ಚೆ ಆಗುತ್ತೆ, ಅದಕ್ಕೆ ಅಂಗೀಕಾರ ಆಗುತ್ತೆ, ನೀತಿ ನಿಯಮವನ್ನು ರೂಪಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ನಂತರ ಏಕಾಏಕಿ ಪಕ್ಷದ ಕಾರಣಕ್ಕಾಗಿ ಅದನ್ನು ಬಿಡುವಂಥದ್ದು ಸಹ ಒಳ್ಳೆಯ ಬೆಳವಣಿಗೆಗಳಲ್ಲ. ಆ ವಿದ್ಯಮಾನಗಳಿಗೆ ಯಾವುದಾದ್ರೂ ರೀತಿಯಲ್ಲಿ ಕಡಿವಾಣ ಹಾಕುವಂಥ ಕೆಲಸ ಆಗಲೇಬೇಕಾಗುತ್ತೆ. ಅದು ಆನ್ಗೋಯಿಂಗ್ ಪ್ರೋಗ್ರಾಮ್ ಥರ ಅದು ನಡಿಲೇಬೇಕಾಗುತ್ತೆ. ಯಾವುದೇ ಸರ್ಕಾರ ಯೋಜನೆ ಘೋಷಣೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ ನಂತರ ಅದರ ಮುಂದುವರೆದ ಭಾಗವನ್ನು ಯಾವುದೇ ಸರ್ಕಾರ ಬಂದರೂ, ಯಾವುದೇ MLA ಬಂದರೂ, ಯಾವುದೇ MP ಬಂದರೂ ಆ ಕೆಲಸಗಳು ಮುಂದುವರಿಯೋ ರೀತಿಯಲ್ಲೇ ಅದನ್ನೂ ಒಂದು ನೀತಿ ನಿಯಮದ ರೀತಿಯಲ್ಲೇ ರೂಪಿಸಿಕೊಂಡು ಅದು ಕಂಪ್ಲೀಟ್ ಆಗೋ ರೀತಿಯಲ್ಲೇ ಮಾಡಬೇಕು. ಕೆಲವು ಸರ್ಕಾರದ ಯೋಜನೆಗಳು ತಕ್ಷಣ 1 ವರ್ಷದಲ್ಲಿ 2 ವರ್ಷದಲ್ಲಿ ಇಂಪ್ಲಿಮೆಂಟ್ ಆಗೋ ಸಾಧ್ಯಗಳಿರೋದಿಲ್ಲ. ಒಂದು ಘೋಷಣೆ ಆಗುತ್ತೆ, ಎಷ್ಟೋ ವರ್ಷಗಳ ಹಿಂದೆ ನಂತರ ಅದು ಇಂಪ್ಲಿಮೆಂಟಿಗೆ ಬರುವಂಥ ಪ್ರೋಸೆಸ್ ಆಗುತ್ತೆ. ಸಹಜವಾಗಿ ಬಜೆಟ್ ಎಲ್ಲ ಮಾಡುವಾಗ ಚರ್ಚೆ ಮಾಡಿ, ಎಲ್ಲರೊಟ್ಟಿಗೆ ಚರ್ಚೆ ಮಾಡಿ, ಬೇರೆ ಬೇರೆ ಸಂದರ್ಭದಲ್ಲಿ ಬರುವ ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಸಂಪನ್ಮೂಲವನ್ನು ಕ್ರೋಢೀಕರಣ, ಬೇರೆ ಬೇರೆ ಆದಾಯ ಮೂಲಗಳನ್ನು ಇಟ್ಟುಕೊಂಡು ಅಭಿವೃದ್ಧಿಯನ್ನು ಕೆಲಸಗಳನ್ನ ಮಾಡೋದಕ್ಕೆ ಎಲ್ಲವನ್ನ ರೂಪುರೇಷೆ ಮಾಡ್ತಾರೆ. ಹಿಂದೆ ಒಂದು ಸಲ ಬಜೆಟಲ್ಲಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಜನರಲ್ ತಿಮ್ಮಯ್ಯನವರ ಮ್ಯೂಸಿಯಂ, ಸನ್ನಿಸೈಡ್ ಮ್ಯೂಸಿಯಂ ಮಾಡುವ ಕೆಲಸಗಳು ನಡೀತಿತ್ತು, ಪ್ರಗತಿ ಆಗ್ತಿತ್ತು. ಅದಕ್ಕೆ ಮುಂದುವರೆದ ಭಾಗವಾಗಿ ಅನುದಾನ ಪಡೆಯುವ ಪ್ರಯತ್ನಗಳು ನಡೀತಿತ್ತು. ಆದರೆ ಬಜೆಟಲ್ಲಿ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದಾಗ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಮನೆ ನವೀಕರಣಕ್ಕೆ 1 ಕೋಟಿ ಅಂತ ಅನೌನ್ಸ್ ಮಾಡಿಬಿಟ್ರು. ಎಲ್ಲಿ ಆದರೆ ಇಲ್ವೇ ಇಲ್ಲ, ಯೋಜನೆ ಇಲ್ಲ. ನಿಜವಾಗ್ಲೂ ಕೇಳಿದ್ದು ತಿಮ್ಮಯ್ಯವರ ಮನೆಯನ್ನ ಅಭಿವೃದ್ಧಿ ಪಡಿಸೋಕೆ. ಸರ್ಕಾರ ಘೋಷಣೆ ಮಾಡಿದಾಗ ಕಾರ್ಯಪ್ಪರ ಮನೆ ಅಭಿವೃದ್ಧಿ, ಮನೆಯಲ್ಲಿ ಮಗ ಇದ್ದಾನೆ, ಅವ್ರ ಮನೆಯನ್ನು ಸ್ಮಾರಕ ಮಾಡಿದೆ, ಮನೆಯಲ್ಲಿ ವಾಸ ಇದ್ದಾರೆ ಜನ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಮನೆಯನ್ನು ಸ್ಮಾರಕ ಮಾಡೋದಕ್ಕೆ 1 ಕೋಟಿ ಅಂತ ಘೋಷಣೆ ಮಾಡಿಬಿಟ್ರು. ಚೆಕ್ ಮಾಡಿದ್ರೆ ಅದು ತಿಮ್ಮಯ್ಯವರ ಮನೆಗೆ ಬಂದಿದ್ದು. ತಗೊಳಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಾಗುತ್ತೆ. ಬರ್ದಿದ್ದು ತಪ್ಪಾಗೋಗಿ ಅದು ಕಾರ್ಯಪ್ಪ ಅವರೆಲ್ಲ ತಿಮ್ಮಯ್ಯ ಅಂತ ಮಾಡ್ಕೊಳ್ಳಿ ಹಾಕ್ತದೆ. ಅಂದರೆ ಸರ್ಕಾರದ ಎಡವಟ್ಟುಗಳು ಇರುತ್ತೆ. ಒಂದು ಇಡೀ ರಾಜ್ಯದ ಯೋಜನೆಗಳನ್ನ ಮಾಡುವಾಗ ಈ ತರಾತುರಿಯಲ್ಲಿ ಮಾಡುವಂಥದ್ದು, ಅಥವಾ ಯಾರು ಹೇಳಿದ್ರು ಅಂತ ಹೇಳಿ ಕೊನೆಗೆ ಸೇರಿಸುವಂಥ ಇರುತ್ತಲ್ಲ, ಎಷ್ಟೊಂದು ಬಾಲಿಶವಾಗಿ ಸರ್ಕಾರ ನಡೆಸೋರು ಆ ಥರ ಸೀರಿಯಸ್ನೆಸ್ ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಮತ್ತೆ ಬಜೆಟಲ್ಲೂ ಅಷ್ಟೇ ಇಂಪ್ಲಿಮೆಂಟೇಷನ್ ಪ್ರಮಾಣ ಎಷ್ಟು ಅಂತ ನೋಡಬೇಕಾಗುತ್ತೆ. ಘೋಷಣೆ ಮಾಡ್ತಾರೆ, ಅದು ಇಂಪ್ಲಿಮೆಂಟೇ ಆಗೋದಿಲ್ಲ, ಸಂಪನ್ಮೂಲ ಇರೋದಿಲ್ಲ, ಸುಮ್ಮನೆ ಒಂದು ಘೋಷಣೆಗೆ ಅಷ್ಟೇ ಸೀಮಿತ ಆಗುತ್ತೆ. ಅದು ಎಷ್ಟೋ ವರ್ಷಗಳ ನಂತರ ನಡೆಯುವಂಥದ್ದು. ಈಗ ನಮಗೆ ನೋಡಿ, ಸುವರ್ಣ ಸಮುಚ್ಚಯ ಭವನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಘೋಷಣೆ ಆಗಿರುವಂಥದ್ದು. ನಮ್ಮ ಸುವರ್ಣ ಸಮುಚ್ಚಯ ಭವನ ಇನ್ನೂ ಆಗಲಿ 2008ಕ್ಕೆ ಆಗಿರುವಂಥದ್ದು. 28ಕ್ಕೆ ಬಂದರೂ ಅದು ಕಂಪ್ಲೀಟ್ ಆಗುತ್ತೆ ಅಂತ ಡೌಟ್ ಇದೆ. ಇಷ್ಟು ಸುದೀರ್ಘ ಅವಧಿಗೆ ಒಂದು ಯೋಜನೆ ತೆಗೆದುಕೊಂಡು ಹೋಗೋದ್ರೆ ಎಷ್ಟು ಸರ್ಕಾರ ಮುಗೀತು? ಒಂದು ಯೋಜನೆ ಮುಗಿಯೋದಕ್ಕೆ ಸುವರ್ಣ ಸಂಭ್ರಮದಲ್ಲಿದ್ದ ಸಂದರ್ಭದಲ್ಲಿ, ರಾಜ್ಯದ ಸುವರ್ಣ ಸಂಭ್ರಮದಲ್ಲಿದ್ದ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಸುವರ್ಣ ಮಹೋತ್ಸವ ಭವನ ಕೊಟ್ಟರೆ ನಮ್ಮ ಸುವರ್ಣ ಭವನ ಇನ್ನೂ ಆಗಿಲ್ಲ. ಹಾಗೆ ಯಾವುದೇ ಯೋಜನೆಗಳನ್ನು ಸಹ, ಅಂದರೆ ಯೋಜನೆಗಳನ್ನು ರೂಪಿಸುವಾಗಿರಲಿ, ಅದನ್ನು ಘೋಷಣೆ ಮಾಡುವಾಗಲಿ ಅದು ನಮಗೆ ಸಾಧ್ಯ ಆಗುವ ರೀತಿಯಲ್ಲೇ ಇರಬೇಕಾಗುತ್ತೆ. ಸಾಧ್ಯ ಆಗದ ಯೋಜನೆಗಳನ್ನ ಪ್ರಚಾರಕ್ಕಾಗಿಯೋ ಓಟಿಗಾಗಿಯೋ ಜನರನ್ನು ದಿಕ್ಕು ತಪ್ಪಿಸೋಕ್ಕಾಗೋ ಮಾಡೋದ್ರಿಂದ ಯಾವುದೇ ಪ್ರಯೋಜನಗಳು ಯಾವ ಸರ್ಕಾರ ಮಾಡೋಕ್ಕೆ ಕೈ ಹಾಕಬಾರ್ದು. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅವರೇ ಟೀಕೆಯನ್ನು ಅನುಭವಿಸಬೇಕಾಗುತ್ತೆ, ಮುಂದಿನ ದಿನ ಅವರೇ ಟೀಕೆಯನ್ನು ಅನುಭವಿಸಬೇಕಾಗುತ್ತದೆ, ಅವರು ಎದುರಿಸಬೇಕಾಗುತ್ತೆ, ಅಥವಾ ವಿಶ್ವಾಸ ಇಲ್ಲದ ರೀತಿಯಲ್ಲಿ ಆಗುತ್ತೆ. ಈಗ ಬಜೆಟ್ ಘೋಷಣೆ ಆಗೋದು ಎಷ್ಟು ಪ್ರಮಾಣ, ಅದಕ್ಕೆ ಸಂಪನ್ಮೂಲ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಸಂಪನ್ಮೂಲ ಎಲ್ಲಿದೆ, ಈ ಯೋಜನೆಗಳ ಅನುಷ್ಠಾನಕ್ಕೆ ಎಲ್ಲಿ ಮಾಡ್ತಾರೆ, ಸುಮ್ಮನೆ ಘೋಷಣೆಗೆ ಎಷ್ಟೇ ಸೀಮಿತ ಅಂತ ಹೇಳುವ ಮಾತುಗಳನ್ನು ಸಹ ಇರ್ತದೆ. ಆ ಥರ ರೀತಿ ಇರಲೇಬಾರ್ದು. ಏನು ಘೋಷಣೆ ಮಾಡ್ತಾರೆ ಅದು ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗುವ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಬೇಕಾಗುತ್ತೆ, ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನಗಳನ್ನು ಸಹ ಮಾಡಬೇಕಾಗುತ್ತೆ ಸರ್ಕಾರಗಳು. ಆದರೆ ಸರ್ಕಾರದ ಜವಾಬ್ದಾರಿ ಸಹ ಅದರಲ್ಲಿ ಹೆಚ್ಚು ಇದೆ. ಇವನಿಗ ಕೊಡವ ಅಭಿವೃದ್ಧಿ ನಿಗಮ ಏನು ಮಾಡಿದರೆ ಅದಕ್ಕೆ ತ್ವರಿತಗತಿಯಲ್ಲಿ ಅಧ್ಯಕ್ಷರನ್ನು ನೇಮಕ ಮಾಡೋದ್ರ ಮೂಲಕ
ಮೂಲಕ ಸದಸ್ಯರುಗಳನ್ನು ನೇಮಕ ಮಾಡೋಣ, ಅದು ಕಾರ್ಯಚಟುವಟಿಕೆ ಕಾರ್ಯಾರಂಭ ಮಾಡುವ ರೀತಿಯಲ್ಲಿ ಮಾಡಬೇಕು. ಇನ್ನೂ ಸಹ ಅದನ್ನು ವಿಳಂಬ ಮಾಡ್ತಾ ಹೋಗಬಾರ್ದು. ಇನ್ನೊಂದು ಚುನಾವಣೆ ಬರ್ತದೆ, ಆ ಚುನಾವಣೆ ನೀತಿ ಸಂಹಿತೆ ಆಗುತ್ತೆ, ಅದು ಇಲ್ಲ ಇದಿಲ್ಲ ಅಂತ ಬೇರೆ ಬೇರೆ ಕಾರಣ ಇಟ್ಕೊಂಡು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗಬಾರ್ದು. ತ್ವರಿತಗತಿಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತ್ವರಿತಗತಿಯಲ್ಲಿ ಆ ನಿಗಮದ ಪ್ರಕ್ರಿಯೆಗಳನ್ನು ನಡೆಸಬೇಕಾಗುತ್ತೆ. ಮತ್ತು ಸಮುದಾಯದವರಿಗೂ ಅನಿಸ್ಬೇಕು, ಇದು ಸಮುದಾಯದವ್ರು ಅದು ಈಗ ನೀವು ಅವ್ರು ಹೇಳಿ ಮಾಡಿ ಹೇಳುವಂಥದ್ದಲ್ಲ, ಅವರವರಿಗೆ ಅನಿಸ್ಬೇಕಿತ್ತು. ಆ ಅನಿಸ್ಬೇಕಿತ್ತು, ಅದು ಅನಿಸಿಲ್ಲ ನನ್ನ ಪ್ರಕಾರ. ಮೇಲ್ನೋಟಕ್ಕೆ ಅಥವಾ ಪ್ರಾರಂಭಿಕ ಹಂತದಲ್ಲಿ ನೋಡಿದಾಗ ಆ ಜನಾಂಗದಲ್ಲಿ ನಮಗೆ ದೊಡ್ಡ ಮಟ್ಟದ ಕೊಡುಗೆ ಸಿಕ್ಕಿದ್ರೂ ಸಹ ಆ ಮಟ್ಟದ ಸಂಭ್ರಮ ಸಮುದಾಯದಲ್ಲಿ ಕಾಣ್ತಾ ಇಲ್ಲ. ಬಹುಶಃ ಅವರಿಗೆ ಏನಕ್ಕೆ ಅದು ಆ ಸಂಭ್ರಮ ಕಾಣ್ತಾ ಇಲ್ವೋ, ಅಥವಾ ಕಾಂಗ್ರೆಸ್ ಸರ್ಕಾರ ಮಾಡ್ತು, ಸಿದ್ದರಾಮಯ್ಯ ಸರ್ಕಾರ ಮಾಡ್ತು, ಪೊನ್ನಣ್ಣವರು ಮಾಡ್ತು ಅಂತ ಕಾರಣಕ್ಕಾಗಿ ನಮ್ಮ ಅಭಿವೃದ್ಧಿಗಾಗಿ ಬಂದ ಯೋಜನೆಯನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸುವ, ಸಂಭ್ರಮಿಸುವ ವಿಚಾರವನ್ನು ಮರೆ ಮಾಡ್ತಿರೋದಂತೂ ಅದು ದುರದೃಷ್ಟಕರ, ಬೇರೆ ಏನು ಹೇಳೋಕ್ಕಾಗೋದಿಲ್ಲ. ಇನ್ನು 2 ವರ್ಷ ಇದೆ ಚುನಾವಣೆ ಸಂದರ್ಭದಲ್ಲಿ, ಇನ್ನು ಎಲೆಕ್ಷನ್ ಉಂಟು ಅಂತ ಹೇಳದ ಸಂದರ್ಭದಲ್ಲಿ ಆಗ ಅದಕ್ಕೆ ಒಂದು ಜೀವ ಕೊಟ್ಟು ಮತ್ತೆ ಚುನಾವಣೆಗಾಗಿ ಇದನ್ನು ಬಳಕೆ ಮಾಡ್ಕೊಳ್ಳೋದು ಬೇಡ. ಈಗ ಘೋಷಣೆಯಾದಂತಹ ಯೋಜನೆ ನಿಗಮ ಕೊಡವ ಅಭಿವೃದ್ಧಿ ನಿಗಮ ಶೀಘ್ರದಲ್ಲೇ ಅದಕ್ಕೆ ಬೇಕಾದ ಎಲ್ಲ ಚೌಕಟ್ಟನ್ನು ನೀಡಿ ಸಮಿತಿಯನ್ನು ರಚಿಸಿ ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನು ಶಾಸಕರು ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಕೂಡ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಆಡಳಿತ ವ್ಯವಸ್ಥೆ ಮುಂದಾಗಲಿ ಅನ್ನುವಂಥ ಆಶಯದೊಂದಿಗೆ ಈ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಮುಂದೆ ಬಹುಶಃ ಅಧ್ಯಕ್ಷರ ಆಯ್ಕೆ ವಿಚಾರ ಬಂದ ಸಂದರ್ಭದಲ್ಲೂ ಕೂಡ ನಾವು ಮಾತಾಡಬೇಕಾದಂತಹ ಪರಿಸ್ಥಿತಿ ಬರ್ಬೋದು. ಈಗಾಗಲೇ ರೇಸ್ನಲ್ಲಿ ಅನೇಕರಿದ್ದಾರೆ, ನೋಡೋಣ ಆ ಸಂದರ್ಭದಲ್ಲಿ. ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಕೊಡವ ಅಭಿವೃದ್ಧಿ ನಿಗಮ ಘೋಷಣೆ ಆದ ನಂತರದ ಬೆಳವಣಿಗೆ ಬಗ್ಗೆ ಮಾತಾಡಿದ್ವಿ. ನೋಡೋಣ, ನಾನಾಗಲೇ ಹೇಳಿದಾಗೆ ಮುಂದೆ ಅದಕ್ಕೆ ಒಂದು ಚೌಕಟ್ಟು ಕೊಡುವಂಥ ಸಂದರ್ಭದಲ್ಲಿ, ಅಧ್ಯಕ್ಷರ ಆಯ್ಕೆ ವಿಚಾರದ ಸಂದರ್ಭದಲ್ಲಿ ಒಂದಷ್ಟು ಪೈಪೋಟಿಗಳಿರುತ್ತೆ. ಅಂತಹ ಪರಿಸ್ಥಿತಿ ಬಂದಾಗ ಆಗ ಮಾತುಕತೆಯಲ್ಲಿ ಈ ವಿಚಾರದ ಬಗ್ಗೆ ವಿಚಾರವನ್ನು ಎತ್ಕೊಳ್ತೇವೆ. ಈ ಚರ್ಚೆಯನ್ನು ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.